ಅಮೃತಮಯ ಕಲಶ ಕಾವ್ಯಗಳಲ್ಲಿ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಂತೆ ಇದೆ. ಬಂಧ ಅಧಿಕಾರದ 11ನೇ ಮಂಗಲ ಕಲಶ. ಸರ್ವತ್ರಾಧ್ಯವಸಾನಮೇವಮಖಿಲಂ ತ್ಯಾಜ್ಯಂ ಯದುಕ್ತಂ ಜಿನೈ ತಸ್ಮನ್ನೇ ವ್ಯವಹಾರ ಏವ ನಿಖಿಲೋ ವ್ಯನ್ಯಾಶ್ರಯಸ್ತ್ಯಾಜಿತಃ ಸಮ್ಯಕ್ ನಿಶ್ಚಯಮೇಕಮೇವ ತದಮಿ ನಿಷ್ಕಂಪಮಾಕ್ರಮ್ಯ ಕಿಂ ಶುದ್ಧಜ್ಞಾನಘನೇ ಮಹಿಂ ನಿನಹಿಜೇ ಬಧ್ನಂತಿ ಸಂತೋ ಧೃತಿಂ. ಅಮಿ ಸಂತಃ ನಿಜೇ ಮಹಿಮ್ನಿ ಧೃತಿಂ ಕಿಂ ನ ಬಧ್ನಂತಿ. ಸಮ್ಯಕ್ ದೃಷ್ಟಿ ಜೀವರುಗಳು ತಮ್ಮ ಶುದ್ಧ ಚಿದ್ರೂಪ ಸ್ವರೂಪದಲ್ಲಿ ಸ್ಥಿರತೆಯ ರೂಪದ ಸುಖವನ್ನು ಏಕೆ ಅನುಭವ ಮಾಡುವುದಿಲ್ಲ ಎಂದರೆ ಸರ್ವಥಾ ಮಾಡುತ್ತಾರೆ. ನಿಜದ ಮಹಿಮೆಯು ಹೇಗಿದೆ? ರಾಗಾದಿಗಳಿಂದ ರಹಿತವಿರುವ ಚೇತನ ಗುಣ ಸಮೂಹವಿದೆ. ಏನು ಮಾಡುವುದರಿಂದ? ನಿರ್ವಿಕಲ್ಪ ವಸ್ತು ಮಾತ್ರವನ್ನು ಹೇಗಿದೆಯೋ ಹಾಗೆ ಅನುಭವ ಗೋಚರ ಮಾಡಿಕೊಂಡಿರುವ ಕಾರಣದಿಂದ. ಹೇಗಿದೆ ನಿಶ್ಚಯವು? ಏಕಂ ಏವ ಏವ ನಿಶ್ಚಯದಿಂದ ಏಕಂ ನಿರ್ವಿಕಲ್ಪ ವಸ್ತು ಮಾತ್ರವಿದೆ. ನಿಶ್ಚಯ ಹೇಗಿದೆ? ನಿಶ್ಚಯದಿಂದ ನಿರ್ವಿಕಲ್ಪ ವಸ್ತು ಮಾತ್ರ ಇದೆ. ನಿಶ್ಚಯ ಹೇಗಿದೆ ಅನ್ನುವಂಥ ಪ್ರಶ್ನೆಗೆ ಏಕಂ ಏವ ಏವ ನಿಶ್ಚಯದಿಂದ ಹೇಗಿದೆ? ಏನು ಹೇಗಿದೆ? ನಿಶ್ಚಯ ಹೇಗಿದೆ? ಅದೇ ವ್ಯವಹಾರ ಅನೇಕ ಪ್ರಕಾರ ಇರ್ತವೆ. ಸಮಯವರ್ತಿ ಭಾವಗಳ ಅನೇಕ ಪ್ರಕಾರ ಇರ್ತವೆ. ಅಶುದ್ಧ ಇರ್ತವೆ, ಅಶುಭ ರೂಪ ಇರ್ತವೆ, ಶುಭ ರೂಪ ಇರ್ತವೆ, ಅಪೂರ್ಣ ಶುದ್ಧ ಇರ್ತವೆ, ಪೂರ್ಣ ಶುದ್ಧ ಇರ್ತವೆ, ಸ್ವಾಧೀನ ಆಂಶಿಕ ಸ್ವಾಧೀನ ಇರ್ತವೆ, ಪರಾಧೀನ ಇರ್ತವೆ, ಆಂಶಿಕ ಪರಾಧೀನ ಇರ್ತವೆ. ಕರ್ಮದ ಉದಯದಿಂದ ಆಗುವಂಥವಿರ್ತವೆ. ಕರ್ಮದ ಉದಯವನ್ನು ಶ್ರದ್ಧೆಯೊಳಗಿಂದ ತೆಗೆದುಹಾಕಿ ಆಗುವಂಥವಿರ್ತವೆ. ಕರ್ಮದ ಉದಯದ ಅಭಾವದಿಂದ ಆಗುವಂಥವಿರ್ತವೆ. ವ್ಯವಹಾರದಿಂದ ಭಾವಗಳ ಅನುಭವದಲ್ಲಿ ಬರುವಂಥ ಭಾವಗಳು. ಆದರೆ ಇಲ್ಲಿ ನಿಶ್ಚಯ ಆಗಿದೆ ಅನ್ನುವಂಥ ಪ್ರಶ್ನೆ ಇದೆ. ನಿಶ್ಚಯ ಏವ ನಿಶ್ಚಯದಿಂದ. ಅರೇ ನಿಶ್ಚಯ, ನಿಶ್ಚಯದಿಂದ ಏನಿದೆ? ನಿರ್ವಿಕಲ್ಪ ವಸ್ತು ಮಾತ್ರವಿದೆ. ಅದೇ ಈಗೇನು ಶುದ್ಧ ಅಶುದ್ಧ, ಪರಸಾಪೇಕ್ಷ ಪರನಿರಪೇಕ್ಷ, ಕರ್ಮದ ಉದಯಜನಿತ ಎಲ್ಲ ಹೇಳಿತು, ಅವೆಲ್ಲ ಕೇವಲ ಪರ್ಯಾಯದ ಮಾತಾಯಿತು. ಅದರ ಗುಣಭೇದ ಕೂಡ ಅದರಲ್ಲಿ ಇಲ್ಲಲ್ಲ. ಜ್ಞಾನಸ್ವರೂಪ ಇದೆ ಅನ್ನೋದು ಅಲ್ಲ, ನಿಶ್ಚಯದ ಕಥನ ಅಲ್ಲ. ಅದ ವಸ್ತು ಜ್ಞಾನಸ್ವರೂಪ ಇದೆ ಅಂಥೇಳಿ ಹೇಳೋದು ನಿಶ್ಚಯದ ಕಥನ ಅಲ್ಲ. ಯಾಕೆ ಅಂತಂದ್ರೆ ಜ್ಞಾನದ ಹಾಗೆ ಅನಂತ ಗುಣಗಳ ಆ ವಸ್ತುವಿನೊಳಗೆ ಅದ. ಇನ್ನೊಂದು ಮಾತ, ಗುಣ ಮತ್ತು ಪರ್ಯಾಯವೆಂಬ ಭೇದ ಇಲ್ಲ, ಮಾತ್ರ ವಸ್ತು ಇದೆ. ವಸ್ತು ಇದೆ. ಧರ್ಮ ಎಷ್ಟು ಕಠಿಣ ಇದೆ, ಎಷ್ಟು ಸುಲಭ ಇದೆ. ಯಾವ ಭೇದವನ್ನೂ ತಿಳಿಬೇಕಾಗಿಲ್ಲ. ಅನಂತ ಭೇದ ಇದ್ರನು, ಅನಂತಾನಂತ ಭೇದರೂಪ ಪರ್ಯಾಯಗಳು ಇದ್ರನು, ಅಸಂಖ್ಯ ಪ್ರದೇಶದೊಳಗೆ ಪ್ರತಿಯೊಂದು ಗುಣ ವ್ಯಾಪ್ತಿ ಇದ್ರನು, ಅಸಂಖ್ಯ ಪ್ರದೇಶದೊಳಗೆ ಪ್ರತಿಯೊಂದು ಗುಣದ ಪರ್ಯಾಯ ವ್ಯಾಪ್ತಿ ಇದ್ರನು,
ವಸ್ತು ಮಾತ್ರ ಅಂಥೇಳಿ ಅನುಭವ ಮಾಡೋದ. ವಸ್ತು ಮಾತ್ರ. ನೋಡ್ರಿ ಯಾವ ಪ್ರಕಾರ ರಾಗಕ್ಕೆ ಕಾರಣ ಕರ್ಮದ ಉದಯ ಅಂಥೇಳಿ ಹೇಳಿದರು, ಸಂಯೋಗ ದೃಷ್ಟಿ ಅಂಥೇಳಿ ಹೇಳಿದರು. ಅದಷ್ಟ ಅಲ್ಲ, ಅವು ಎರಡೇ ಅಲ್ಲ ರಾಗಕ್ಕೆ ಕಾರಣ. ಗುಣಭೇದ ಮತ್ತು ಪರ್ಯಾಯಗಳ ಭೇದ ಕೂಡ ರಾಗಕ್ಕೆ ಕಾರಣ. ಅಶುದ್ಧತೆಗೆ ಕಾರಣ ಇದೆ. ಜ್ಞಾನ ದರ್ಶನ ಅರೆ ಒಂದರ ಹಾಗೆ ಒಂದಿಲ್ಲ, ಒಂದರ ಹಾಗೆ ಒಂದಿಲ್ಲ. ಅನಂತ ಗುಣಗಳಿದ್ರನು ಒಂದರ ಹಾಗೆ ಒಂದಿಲ್ಲ. ಒಂದನ್ನ ಆಶ್ರಯಿಸಿದಂಥ ಅನೇಕ ಪರ್ಯಾಯಗಳಿದ್ರನು, ಒಂದು ವಿಶಿಷ್ಟ ಕರ್ಮದ ಉದಯದ ನಿಮಿತ್ತದಿಂದ ಆಗುವಂಥ ಅನೇಕ ಪರ್ಯಾಯಗಳಿದ್ರನು, ಒಂದು ಸಂಯೋಗ ದೃಷ್ಟಿಯ ಆಧಾರದಿಂದ ಆಗ್ತಾ ಇರುವಂಥ ಅನೇಕ ಪರ್ಯಾಯಗಳಿದ್ರನು ಒಂದು ಇನ್ನೊಂದಲ್ಲ. ಬಹಳ ಅದ್ಭುತ ಮಾತಿದ್ದೀರಿ. ವಸ್ತು ಇಷ್ಟ ವಿಸ್ಮಯಕಾರಿ ಇದೆ, ಮಹಿಮಾನ್ವಿತ ಇದೆ. ಆದರೆ ಆ ಮಹಿಮಾನ್ವಿತ ಇರುವಂಥ ವಸ್ತು ಇಷ್ಟು ಭೇದ ಮಾಡಿದ ನಂತರ ಭೇದ ಆಗ್ತಾನೇ ಹೋಗ್ತಿದೆ. ಅದರ ಒಂದೊಂದು ಭೇದದ ಮಹಿಮೆ ಅಪರಿಮಿತಿ ಇದೆ. ಈ ಪ್ರಕಾರ ಇರುವೆಳ್ಳದೊಳಗೂ ಕೂಡ ಅದರ ಮಹಿಮೆ ವಸ್ತು ಮಾತ್ರ ಅನ್ನುವುದರೊಳಗ ಸಮ್ಯಕ್ ದೃಷ್ಟಿ ಇದೆ. ಅನೇಕಾನೇಕ ಭೇದ, ಅರೆ ಅನಂತಾನಂತ ಭೇದ. ಅರೆ ಎಷ್ಟು ಪ್ರಕಾರದ ಪುಣ್ಯೋದಯ, ಎಷ್ಟು ಪ್ರಕಾರದ ಸಂಯೋಗದ ವಿಪರೀತತೆ ಅಥವಾ ವಿಶೇಷತೆ, ಎಷ್ಟು ಪ್ರಕಾರದ್ರೆ ನೋಡಿದರೆ ಗೊತ್ತಾಗ್ತಿದೆ. ಇಷ್ಟು ಮನುಷ್ಯರ ಲೋಕದೊಳಗಿದ್ದಾರೆ, ಒಬ್ಬರ ಹಾಗೆ ಒಬ್ಬರು ಇಲ್ಲ. ಜೀವದಲ್ಲೇ ಇಷ್ಟ ತನ್ನಲ್ಲೇ ತಾನು ಅವಲೋಕನೆ ಮಾಡಿದರೆ ಒಂದೇ ವಸ್ತುವಿನ ಆಶ್ರಯದಿಂದ ಕೂಡ ಒಂದೇ ಪ್ರಕಾರದ ಭಾವಗಳಿಲ್ಲ. ಇನ್ನು ಒಂದು ವಸ್ತುವಿನ ಆಶ್ರಯ ಎಷ್ಟೋ ಪ್ರಿಯ ಹಿತಕಾರಕ್ಕಿದ್ರೂ ಕೂಡ ಮತ್ತೆ ಅದನ್ನು ಬಿಟ್ಟು ಇನ್ನೊಂದು ವಸ್ತುವಿನ ಆಶ್ರಯ ಮಾಡುವಂಥದ್ದ ಜೀವದ ವಿಲಕ್ಷಣ ಭಾವ ಇದೆ. ಎಷ್ಟು ವಿಶೇಷತೆ ಇದೆ. ಒಬ್ಬರು ವಿಚಾರದ ಹಾಗೆ ಒಬ್ಬರು ವಿಚಾರ ಇರುವುದಿಲ್ಲ. ಒಂದು ವಸ್ತುವಿಗೆ ಸಂಬಂಧಿಸಿದ ಹಾಗೆ ಒಂದು ಶಬ್ದವನ್ನು ಶ್ರವಣ ಮಾಡ್ತಾ ಇದ್ದ ಹಾಗೆ ಆ ಶಬ್ದದ ಭಾವ ಒಬ್ಬರಿಗೆ ತಿಳಿದ ಹಾಗೆ ಇನ್ನೊಬ್ಬರಿಗೆ ತಿಳಿಯೋದಿಲ್ಲ. ಅರೆ ಆ ಶಬ್ದದ ಭಾವ ತಿಳಿಯೋದಿಲ್ಲ ಅನ್ನೋದಕ್ಕಿಂತ ಅದರ ಶಬ್ದದ ಅವಲಂಬನೆ ಏನಿದೆ ಅದು ವ್ಯವಹಾರ ಇದೆ. ನಿಶ್ಚಯದಿಂದ ಏನಿದೆ ಜೀವದ ಭಾವ ಸ್ವತಂತ್ರ ಇದೆ. ಎಂಥ ಮಹಿಮಾ ಇದೆ. ಸಂಯೋಗದ ಅಪೇಕ್ಷೆ ಇದ್ರೂ ಕೂಡ, ಕರ್ಮದ ಅಪೇಕ್ಷೆ ಇದ್ರೂ ಕೂಡ ಆ ಭಾವದೊಳಗೆ ಅಪೇಕ್ಷೆ ಇದೆ ಅಂಥೇಳಿ ಹೇಳಿದ್ರೂ ಕೂಡ ಇದೆಯೋ ಅಥವಾ ಹೇಳಲಾಗುತ್ತದೆಯೋ ಅದರ ನಿರ್ಣಯ ನಾವು ಮಾಡಿಕೊಳ್ಳುವುದ್ರಿ. ಸಂಯೋಗದ ಅಪೇಕ್ಷೆ ಇದ್ರೂ ಕೂಡ, ಕರ್ಮದ ಅಪೇಕ್ಷೆ ಇದ್ರೂ ಕೂಡ, ಅಥವಾ ಅಪೇಕ್ಷೆಯಿಂದ ಅಂಥೇಳಿ ಹೇಳಲಾದ್ರೂ ಕೂಡ ಭಾವ ಸ್ವತಂತ್ರ ಇದೆ. ಎಂಥದ್ದಿದೆ ಜೀವದ ಮಹಿಮೆ. ಅರೆ ಯಾವುದನ್ನು ಆಶ್ರಯಿಸಿ ಪರಿಣಮನ ಆಗ್ತಾ ಇದೆ ಅದರಿಂದ ನಿರಪೇಕ್ಷೆ ಇದೆ. ಎಂಥ ವಸ್ತು ಸ್ವರೂಪ. ಅರೆ ಒಂದರ ಅವಲಂಬನೆಯಿಂದ ಇನ್ನೊಂದರೊಳಗೆ ಕಾರ್ಯ ಆಗೋದ ನಿಜವಾಗಿ ವಸ್ತುವಿನ ಸಾರ್ವಭೌಮತೆಗೆ ಕಲಂಕ ಇದೆ, ಕುಂದ ಬರ್ತಿದೆ. ವಸ್ತುವಿನ ನಿನ್ನಿಂದಾಯ್ತು ಪ್ರಭು, ನಿನ್ನಿಂದ ನನಗೆ ತತ್ವದ ಸ್ವರೂಪ ತಿಳಿದು ಬಂತದ್ದು. ಏನಿದೆ ರೀ ಲೋಕದೊಳಗೆ ವಚನಂತೂ ಹೀಗೆ ಇರೋ, ಕೃತಜ್ಞನಿಂದ ಇಂಥ ಶಬ್ದಗಳೇ ಬರೋ, ಶಬ್ದಗಳು ಬರೋ, ಭಾವ ಕೂಡ ಬರೋದ್ರಿ. ಆದ್ರೆ ಕಾರ್ಯ ಪ್ರಭುವಿನಿಂದ ಆಗಲಿಲ್ಲ. ಅರೆ ಇಂಥದ್ದನ್ನು ನನ್ನ ಕರ್ಮದ ಉದಯ ಇದೆ, ಏನು ಮಾಡಲಿಕ್ಕೆ ಆಗ್ತಿದೆ? ಕರ್ಮದಿಂದ ಆಗುವುದಿಲ್ಲ. ಕರ್ಮ ಆ ಪ್ರಕಾರದ ದುಃಖವನ್ನಾಗಲಿ ಸುಖವನ್ನಾಗಲಿ, ದೇವನಿಂದ ಸುಖ ಆಗಲಿ ಕರ್ಮದಿಂದ ದುಃಖ ಆಗಲಿ ಆಗುವ ಹಾಗೆ ನನ್ನ ಸ್ವರೂಪ ಇಲ್ಲ ಅನ್ನೋದು ನನ್ನ ಮಹಿಮೆ ಇದೆ ರೀ. ಇದರಿಂದಾಯಿತು ಅನ್ನೋದ್ರೊಳಗ ಏನಾಯಿತು? ನನ್ನ ಮಹಿಮೆ ಸಂಪೂರ್ಣ ತಿರೋಭೂತ ಆಯಿತು.
ಇಷ್ಟೇ ಈ ಜೀವ ಮಾಡ್ತಾ ಇರೋದು. ಸುಖ ಸ್ವಭಾವಿ ಇರುವೆಳೆದೊಳಗೂ ಕೂಡ ದುಃಖದ ಕಾರಣಗಳನ್ನು ಹುಟ್ಟು ಹಾಕ್ತಾ ಇದ್ದಾನೆ ಸ್ವಯಂ. ಸುಖ ಸ್ವಭಾವಿ ಇರುವೆಳೆದೊಳಗೆ ಅರೆ ಅಲ್ಲೇನಿದೆ, ಆ ಚೈತನ್ಯದ ಅಂಗಳದೊಳಗೆ ಏನಿದೆ? ಸ್ವಚ್ಛತೆ ಇದೆ, ನಿರ್ಮಲತೆ ಇದೆ, ಆನಂದ ಆನಂದ, ಶಾಂತಿ 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 ಇದೆ. ಆದರೆ ಇವು ತಾನಾಗೇನ ಅಲ್ಲಿ ಏನೇನರೆ ತಂದು ಇರಿಸ್ಕೊಳ್ತಾ ಇದ್ದಾನೆ. ಕಸ ಕಡ್ಡಿ ಹುಲ್ಲು ಮರಳು ಏನೇನೋ ತಂದು ಇರಿಸ್ಕೊಳ್ತಾ ಇದ್ದಾನೆ. ಅದರಿಂದ ಆ ಸ್ವಚ್ಛತೆಗೆ ಭಂಗಿ ಇದೆಯೋ ಅಥವಾ ಸ್ವಚ್ಛತೆಗೆ ಶೋಭೆ ಇದೆ? ಏನಿದೆ? ವಸ್ತುವಿನೊಳಗೆ ಏನೂ ಮಾಡಬೇಕಾಗಿಲ್ಲ, ವಸ್ತುವಿನೊಳಗೆ ಏನೂ ಮಾಡಬೇಕಾಗಿಲ್ಲ. ಅರೆ ವಸ್ತು ಹೇಗಿದೆಯೋ ಹಾಗೆ ಬಸ್ ತಿಳಿಬೇಕಾಗಿದೆ, ಹೇಗಿದೆಯೋ ಹಾಗೆ ಬಸ್ ತಿಳಿಬೇಕಾಗಿದೆ. ತನ್ನಲ್ಲೇ ಯಾವ ಪರಿವರ್ತನೆ ಮಾಡಬೇಕಾಗಿಲ್ಲ. ಪರಿವರ್ತನೆ ಮಾಡುವಂಥ ನ್ಯೂನತೆ ಇಲ್ಲವೇ ಇಲ್ಲರಿ. ಪರದಾಶ್ರಯದ ಅವಶ್ಯಕತೆ ಇಲ್ಲ, ಪರದ ಆಶ್ರಯ ಮಾಡುವಂಥ ದುರ್ಬಲತೆ ಇಲ್ಲವೇ ಇಲ್ಲರಿ. ಪರ ಅಂದ್ರೆ ಸಂಯೋಗದೊಳಗಿರುವಂಥ ಮನುಷ್ಯರ ಚೇತನ ಪದಾರ್ಥಗಳಂಥೇಳಿ ತಿಳಿದ್ರು ಅಡ್ಡಿ ಇಲ್ಲ, ಧನ ಐಶ್ವರ್ಯ ಅಂಥೇಳಿ ತಿಳಿದ್ರು ಅಡ್ಡಿ ಇಲ್ಲ. ಆದರೆ ಇದನ್ನೆಲ್ಲ ಪಕ್ಕಕ್ಕೆ ಸರಿಸಿ ದೇವಶಾಸ್ತ್ರ ಗುರು ಅಂಥೇಳಿ ತಿಳಿದ್ರೂ ಕೂಡ ಆ ಪರದ ಆಶ್ರಯದಿಂದ ನನಗೆ ಲಾಭ ಇದೆ ಅನ್ನೋದ ನಿಜವಾಗಿ ನಿಜವಾಗಿ ಆ ಪರವನ್ನು ಬೆಲೆ ಕಮ್ಮಿ ಮಾಡೋದಿದೆ, ತನ್ನ ಬೆಲೆಯನ್ನಂತೂ ಏನು ಮಾಡೋದಿದೆ? ಸಂಪೂರ್ಣ ತಿರೋಭೂತ ಮಾಡೋದಿದೆ. ಯಾವುದಕ್ಕೆ ಯಾವುದು ಬೇಕಾಗಿದೆ, ಯಾವುದರ ಆಧಾರದಿಂದ ಯಾವುದಾಗಿದೆ ಹೇಳ್ರಿ? ಇಂದಿನವರೆಗೆ ಲೋಕದೊಳಗೆ ನಮ್ಮ ಜೀವನದೊಳಗೆ ಯಾರ ಕಥನದಿಂದ ನಮಗೆ ತಿಳಿದು ಬಂದಿದೆ? ಯಾವ ಭಗವಂತ? ಅರೆ ವೀತರಾಗ ಭಗವಂತ, ವೀತರಾಗ ಭಗವಂತ ಮಂದಿರದೊಳಗ ಪ್ರತಿಷ್ಠಾಪನೆ ಮಾಡಿರುವಂಥ ಆ ಸಮವಸರಣಾಧೀಶನಂಥದ್ದೇ ರೂಪ. ಅದರಿಂದ ದಿನನಿತ್ಯವೂ ದರ್ಶನ ಮಾಡ್ತೇವ್ರಿ. ಯಾವ ಲಾಭ ಆಗಿದೆ ರೀ? ಯಾವ ಲಾಭ ಆಗಿದೆ? ಹೋಗಲಿ, ದಿನನಿತ್ಯವೂ ನಾವು ಅದೇ ಮಂದಿರದೊಳಗೆ ಹೋಗ್ತೇವೆ, ನಾವೇ ಇರ್ತೇವೆ, ಭಾವ ಒಂದೇ ಪ್ರಕಾರದಾಗ್ತಿದೆ. ಭಗವಂತನ ಆಧಾರದಿಂದ ಆಶ್ರಯದಿಂದ ಆಗಬೇಕಾದ್ರೆ ಒಂದೇ ಪ್ರಕಾರದಾಗಬೇಕು. ಆದ್ರೆ ಇಲ್ಲ ಅಂದ್ರೆ ಭಾವ ನಮ್ಮದೇನಿದೆ? ಸ್ವತಂತ್ರ ಇದೆ, ಪರದಿಂದ ನಿರಪೇಕ್ಷ ಇದೆ. ನಮ್ಮ ಕಲ್ಯಾಣ, ನಮ್ಮ ಅಕಲ್ಯಾಣ, ನಮ್ಮ ಸುಖ, ನಮ್ಮ ದುಃಖ, ನಮ್ಮ ಶಾಂತಿ, ನಮ್ಮ ಅಶಾಂತಿ, ನಮ್ಮ ನಿರಾಕುಲತೆ, ನಮ್ಮ ಆಕುಲತೆ, ನಮಗೆ ದೇಹ ಬುದ್ಧಿ, ನಮಗೆ ಆತ್ಮಬುದ್ಧಿ, ಇವೆಲ್ಲವೂ ಆಗಮದಿಂದ ಬರುವುದಿಲ್ಲ, ಜ್ಞಾನಿಗಳ ಉಪದೇಶದಿಂದ ಬರುವುದಿಲ್ಲ. ಅವೆಲ್ಲ ನಮ್ಮ ಸ್ವಂತದ ಸ್ವತ್ತದವರು. ಹೇಗಿದೆ? ಏನು ಹೇಳಿದ್ರು? ನಿಶ್ಚಯ. ನಿಶ್ಚಯ ಹೇಗಿದೆ ಅಂತ ಹೇಳಿ ಕೇಳಿದ್ದಾರೆ. ನೋಡ್ರಿ ಹೇಗಿದೆ ನಿಶ್ಚಯವು? ಏಕಂ ಏವ, ನಾನಾ ಪ್ರಕಾರ ಇರುವೆಳೆದೊಳಗೂ ಕೂಡ ಏನಿದೆ? ನಿಶ್ಚಯದಿಂದ ಏಕಿದೆ. ಏವ ನಿಶ್ಚಯದಿಂದ ಏಕ. ಅರೆ ನಿರ್ವಿಕಲ್ಪ ವಸ್ತು ಮಾತ್ರವಿದೆ. ಪರ್ಯಾಯ ಇದೆ ಇಲ್ಲಂತಲ್ಲ, ಕರ್ಮ ಇದೆ ಇಲ್ಲಂತಲ್ಲ, ಅಶುದ್ಧತೆ ಇದೆ ಇಲ್ಲಂತಲ್ಲ. ಆದ್ರೆ ಅದೆಲ್ಲ ಇರುವೆಳೆದೊಳಗೂ ಕೂಡ ನಿರ್ವಿಕಲ್ಪ ವಸ್ತು ಮಾತ್ರ ಇದೆ. ಗುಣಭೇದದಿಂದ ವಸ್ತುವಿಗೆ ಏನಾಗಿತ್ತಿದೆ? ಒಂದೊಂದು ಗುಣದ ಭೇದಪೂರ್ವಕ ಮಹತೋ ಮಹಿಮೆಯನ್ನು ತಂದುಕೊಂಡ್ರೆ ವಸ್ತುವಿನ ಮಹಿಮೆ ಹೆಚ್ಚಾಗ್ತಿದೆ. ಒಂದೊಂದು ಗುಣದ ಮುಖ್ಯತೆಯಿಂದ ನಾವು ವಸ್ತುವನ್ನು ತಿಳ್ಕೊಳ್ಳಿಕ್ಕೆ ಹೋದೆವು ಅಥವಾ ವಸ್ತುವಿನ ಮಹಿಮೆ ಮಾಡಿದೆವು. ವಸ್ತು ಹೇಗಿದೆ ಹಾಗೆ ಇರ್ತಿದೆಯೋ ಅಥವಾ ನಾವು ಮಹಿಮೆ ಮಾಡುವುದರಿಂದ, ಒಂದು ಗುಣದ ಮೂಲಕ ಅದರ ಮಹಿಮೆ ಮಾಡುವುದರಿಂದ ಆ ವಸ್ತುವಿನೊಳಗೆ ಏನಾದರೂ ಹೆಚ್ಚಳಿಕೆ ಆಗ್ತಿದೆ? ಆಗೋದಿಲ್ಲ. ನಾವು ಇದುವರೆಗೆ ಅನಂತ 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 ಜೀವರುಗಳ ಸಿದ್ಧಶಿಲೆಯನ್ನು ತಲುಪಿದರನ್ನು ಕೂಡ ನಾವು ಇದುವರೆಗೆ ನಮ್ಮ ವಸ್ತುವನ್ನು ತಿಳಿಲಿಲ್ಲ. ಆ ವಸ್ತು ಹೇಗಿದೆ ಹಾಗೆ ಇದೆಯೋ ಅಥವಾ ಅದರೊಳಗೆ ಏನರ ಎಲ್ಲ ಖೋಖಲ ಆಗಿದೆ ರೀ? ಹೇಗಿದೆ ಹಾಗೆ ಇದೆಯೋ ಅಥವಾ ಅದರೊಳಗೆ ಏನರ ಆಗಿದೆ ರೀ? ನ್ಯೂನತೆ ಬಂದಿದೆಯನ? ನಿಸ್ಸತ್ವ ಆಗಿದೆಯನ? ಇಲ್ಲ. ಹಾಗಾದ್ರೆ ಏನೂ ಆಗಿಲ್ಲ ಅಂದ ಮೇಲೆ ಮತ್ತು ಅದನ್ನು ತಿಳ್ಕೊಳ್ಳುವ ಅವಶ್ಯಕತೆ ಏನಿದೆ? ಈಗ ಮಾಡೋದೇನು ಉದ್ಯಮ ಇದೆ?
ಏನೂ ಆಗಿಲ್ಲ, ನನಗೆ ಯಾವ ಹಾನಿನೂ ಆಗಿಲ್ಲ. ಅರೆ, ಯಾರ ಅನಂತ 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 ಜೀವರುಗಳ ಮೋಕ್ಷಕ್ಕೆ ಹೊರಟೋಗಿರುವಂಥ ದೀರ್ಘಕಾಲದ ಮಧ್ಯದೊಳಗೂ ಕೂಡ ನಾನು ನನ್ನ ವಸ್ತು ಹೇಗಿದೆ ಹಾಗೆ ತಿಳಿಲಿಲ್ಲ. ನಾನು ತಿಳಿದೇ ಇದ್ರೂ ಅದು ಹೇಗಿದೆ ಹಾಗೇ ಇದೆ. ಇಷ್ಟು ಒಂದು ಆದ ನಂತರ ಇದೆಲ್ಲ ಉದ್ಯಮ ಯಾತಕ್ಕೆ? ಹೇಗಿದೆ ಹಾಗೇ ಇದೆ, ನನ್ನಲ್ಲೇ ಯಾವ ಬಾಧೆನೂ ಬರುವುದಿಲ್ಲ, ಯಾವ ಕುಂದು ಕೊರತೆನೂ ಆಗೋದಿಲ್ಲ ಅಂದ ಮೇಲೆ ಅದನ್ನು ತಿಳಿಯುವ ಅವಶ್ಯಕತೆ ಏನಿದೆ? ತಿಳಿಯುವ ಅವಶ್ಯಕತೆ ಏನಿದೆ ಅಂತಂದ್ರೆ, ವಸ್ತುವಂತೂ ಹೇಗಿದೆ ಹಾಗೇ ಇದೆ. ಆದ್ರೆ ನೀನು ಅದರ ಕಡೆ ನೋಡದೇ ಇರುವ ಕಾರಣದಿಂದ ಅನ್ಯ 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 ಆಶ್ರಯಗಳನ್ನು ಬಯಸಿ ದುಃಖಿ 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 ಆಗ್ತಾ ಇದೆ. ಯಾವ ಕಾರಣದಿಂದ? ಹೇಗಿದೆಯೋ ಹಾಗೆ ಪರಿಪೂರ್ಣ ಏಕರೂಪ ನಿರ್ವಿಕಲ್ಪ ತಿಳಿಯೋದಿದೆ, ಅನುಭವ ಮಾಡೋದಿದೆ. ತಿಳಿಯೋದ್ರೊಳಗೆ ವಿಕಲ್ಪ ಆಗ್ತಿದೆ, ಅನುಭವದೊಳಗೇನು ವಿಕಲ್ಪ ಇದೆ? ಇಲ್ಲಿ ತಿಳಿಲಿಲ್ಲ ಅರ್ಥಾತ್ ಅನುಭವ ಮಾಡಲಿಲ್ಲ. ತಿಳಿದಿದ್ದೇನ್ರಿ ಏನು? ಆಗಮದಲ್ಲಿ ಹೇಳಿರುವ ಪ್ರಕಾರ ನನ್ನನ್ನು ನಾನು ಕೆಲವು ಅಂಶದಿಂದ ನನ್ನ ಬುದ್ಧಿಗೆ ಗೋಚರ ಆಗುವ ಹಾಗೆ ತಿಳಿದಿದ್ದೇನೆ. ಆದ್ರೆ ನನ್ನ ದುಃಖದ ನಾಶ ಆಗಲಿಲ್ಲ. ಯಾಕಾಗಲಿಲ್ಲ? ಅನುಭವ ಆಗಲಿಲ್ಲ. ಕಠಿಣ ಮಾತಿಲ್ಲ, ಇವರು ಬಹಳ ಸುಲಭ ಇದೆ ರೀ, ತಿಳಿಬೇಕಾಗಿಲ್ಲ. ತಿಳಿಯುವ ಸಲುವಾಗಿ ಭೇದ ಇದೆ, ಅನುಭವದ ಸಲುವಾಗಿ ಅಭೇದ ಇದೆ. ಅನುಭವ ಅಭೇದದ್ದು ಬರ್ತಿದೆ. ಯಾವುದಾದ್ರೂ ಒಂದು ಮಿಠಾಯಿಯನ್ನು ಕೊಟ್ಟ ನಂತರ ಅದನ್ನು ತಿಂದು ನೋಡಿದ ನಂತರ ಅದರದ ಆನಂದದ ಅನುಭವ ಬರ್ತಿದ್ದಾರೆ. ಆವಾಗ ವಿಕಲ್ಪ ಭೇದದ್ದು ಶುರುವಾಗ್ತಿದೆ. ಹೇಗೆ ಮಾಡಿದರೆ, ಏನು ಹಾಕಿದರೆ ಅನ್ನೋದೆಲ್ಲ. ಅನುಭವದೊಳಗ ವಿಕಲ್ಪ ಇಲ್ಲ, ಅನುಭವದೊಳಗ ಭೇದ ಇಲ್ಲ. ಅನುಭವಕ್ಕೆ ಅದರದ ಪರಿಚಯ ಇರೋದು ಅವಶ್ಯಕ್ಕಿಲ್ಲ. ಇದೆ ಅಂದರೆ ಅನುಭವಕ್ಕೆ ಅದರ ಪರಿಚಯ ಇರೋದು ಅವಶ್ಯಕ್ಕಿದೆ. ಎಷ್ಟು ಗಂಟೆ ನೆನೆಸಿದ್ರಿ, ಎಷ್ಟು ಗಂಟೆ ಕುದಿಸಿದ್ರಿ, ಏನು ಮಾಡಿದ್ರಿ, ಎಂಥ ತುಪ್ಪ ಬೇಯಿಸಿದ್ರಿ, ಏನಿಲ್ಲ. ಅದು ಅನುಭವದೊಳಗೆ ಆಹ್ಲಾದವನ್ನು ನೀಡ್ತಾ ಇದೆ, ಹಿತವನ್ನು ನೀಡ್ತಾ ಇದೆ. ಆ ಹಿತದ ಸಲುವಾಗಿ ಅದರದೆಲ್ಲ ಪರಿಚಯ ಇರೋದು ಅವಶ್ಯಕ್ಕಿಲ್ಲ. ಇದೆ ಅಂದರೆ ಅಂಚಳನ ತಿರಿಯಿಂಚಿಕಿರುವಂಥ ಆನಂದ ಮನುಷ್ಯ ಆದ್ರೂ ಶ್ರುತದ ಅವಲಂಬನೆ ಮಾಡಿದ್ರೂ ನಮಗಿಲ್ಲ. ಯಾವ ತಿರಿಯಿಂಚಕ? ಸಮ್ಯಕ್ ದೃಷ್ಟಿ. ಯಾಕೆಲ್ಲ? ನಮ್ಮದು ಗಮನ ಅನುಭವದ ಕಡೆಗೆ ಇಲ್ಲ, ಪುರುಷಾರ್ಥ ಅನುಭವದ ಕಡೆಗೆ ಇಲ್ಲ. ನಮ್ಮದು ಗಮನ ಎಲ್ಲ ಎಲ್ಲಿದೆ? ವಿಕಲ್ಪ, ತಿಳಿಯುವ 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 ತಿಳಿಯುವ. ಆದರೆ ಇನ್ನೊಂದು ಮಾತು ಇದರದ ಇನ್ನೊಂದು ಪಕ್ಷ ಹೀಗಿದೆ, ತಿಳಿಯುವುದು ಅದಕ್ಕೆ ಅಂತಾರೆ. ಯಾವುದಕ್ಕ? ಯಾವುದು ಅನುಭವದೊಳಗೆ ಬರ್ತಿದೆಯೋ ಅದಕ್ಕೆ ತಿಳಿಯೋದು ಅಂತಾರೆ ನಿಜವಾಗಿ. ಇಲ್ಲದಿದ್ರೆ ಭೇದ ರೂಪದಿಂದ ತಿಳಿಯೋದೇನಿದೆ ಅಲ್ಲ, ಯಾವುದರಿಂದ ಆಕುಲತೆಯಾಗುತ್ತಿದೆಯೋ, ಭೇದ ರೂಪದಿಂದ ತಿಳಿಯುವಿಕೆಯೊಳಗೆ ಆಕುಲತೆ ಇದೆ ಅಂದಮೇಲೆ ಅದು ನಿಜವಾಗಿ ತಿಳಿಯುವಿಕೆ ಅಲ್ಲ. ಎಲ್ಲಿ ನಿರಾಕುಲತೆ ಇದೆ, ಎಲ್ಲಿ ತೃಪ್ತಿ ಇದೆ, ಎಲ್ಲಿ ಶಾಂತಿ ಇದೆ, ಅದಕ್ಕೆ ಸುಖ ಅಂತಾರೆ, ಅದಕ್ಕೆ ತಿಳಿಯೋದಂತಾರೆ. ಹಾಗಾದ್ರೆ ಈಗ ಇಲ್ಲಿ ತನಕ ಏನು ಚರ್ಚೆ ಮಾಡಿತು? ತಿಳಿಯುವ ಮತ್ತು ಅನುಭವದ. ಅನುಭವ ಇಲ್ಲದ ವಿನಃ ತಿಳಿಯುವುದನ್ನು ನಿಜವಾದ ತಿಳಿಯುವಿಕೆ ಅನ್ನೋದನ್ನೇ ಇಲ್ಲ ಅಂಥೇಳಿ ಹೇಳಿತು. ಹಾಗಾದ್ರೆ ಮೊದಲು ತಿಳಿಯೋದಾಗ್ತಿದೆ, ಮೊದಲು ಅನುಭವ ಆಗ್ತಿದೆ. ಈಗ ಹೇಳೋದು ಧರ್ಮದ ಅಥವಾ ಆತ್ಮನ ಸ್ವರೂಪದ. ಆತ್ಮ ಹೇಗಿದ್ದಾನೆ ಅನ್ನೋದು, ಹೇಗಿದೆ ನಿಜದ ಮಹಿಮೆಯು ಅಂಥೇಳಿ ಪ್ರಶ್ನೆ ಬಂದು ಹೋಗಿದೆಯಲ್ಲ. ಹೇಗಿದೆ ನಿಜದ ಮಹಿಮೆಯು? ರಾಗಾದಿಗಳಿಂದ ರಹಿತ ಇರುವಂಥ ಚೇತನಾ ಗುಣ ಸಮೂಹವಿದೆ.
ತಾವು ಹೇಳ್ರಿ, ಧರ್ಮಕ್ಕೆ ಮೊದಲ ಅನುಭವ ಬೇಕೇನು ಮೊದಲ ಜ್ಞಾನ ಬೇಕ್ರಿ? ಮೊದಲ ಅನುಭವ ಬೇಕೇನು ಮೊದಲ ತಿಳುವಳಿಕೆ ಜ್ಞಾನ ಬೇಕು? ಅರೆ ಧರ್ಮ ಅದಕ್ಕೆ ಅಂತಾರೋ ಅನುಭವ ಪೂರ್ವಕ ವಸ್ತುವಿನ ಜ್ಞಾನ. ಸಮೋಜಸುನ್ ಸಮೋಜಸುನ್ ಅಂತಂದ್ರೆ ಸಮಜ್ ಅಂತಂದ್ರೆ ಏನ? ಸಮಜ್ ಅಂತಂದ್ರೆ ಏನು? ತಿಳಿಯುವುದು. ಅರೆ ನೋಡ್ರಿ, ನಿಜವಾಗಿ ಆ ದೌಲತ್ ರಾಮರ ಕ್ರಮದೊಳಗೆ ಕೂಡ ತಿಳಿದ ನಂತರ ಕೇಳ್ಬೇಕನ್ನಿಸ್ತಿದೆ. ಮೊದಲು ತಿಳಿತಿದ್ದೇನೆ, ಮೊದಲು ಕೇಳೋದು, ಕೇಳಿದ ಮೇಲೆ ತಿಳಿತಿದ್ದೇನೆ. ಎಷ್ಟು ಉಲ್ಟಾ ಇದ್ದೇವೆ ನೋಡ್ರಿ ನಾವು. ವ್ಯವಹಾರ ಎಷ್ಟು ಉಲ್ಟಾ ಇದೆ. ಕೇಳುವುದರಿಂದ ತಿಳಿತಿದ್ದೇನೆ, ತಿಳಿದ ನಂತರ ಕೇಳ್ಬೇಕನ್ನಿಸ್ತಿದೆ. ನಿಜವಾಗಿ ಕೇಳೋದು ಯಾವಾಗ ಆಗ್ತಿದೆ? ತಿಳಿದ ನಂತರ. ತಿಳಿದಿದ್ರೆ ಕೇಳೋದೇನ್ರಿ? ನೋಡಲ್ಲಿ ಅಂಥೇಳಿ 2 ವರ್ಷದ ಮಗುವಿಗೆ ಕೇಳಲ್ಲಿ ಅಂತಂದ್ರೆ ಅದಕ್ಕೆ ತಿಳಿಯೋದೇ ಇಲ್ಲ ಅಂದಮೇಲೆ ಅದೇನು ಕೇಳ್ತಿದ್ದೀರಿ? ಅದೇನೇನಾರೇ ಮಾಡ್ತಿದ್ದೀರಿ ಕೋಲಾಹಲ. ಕೇಳೋದು ಯಾವಾಗ? ತಿಳಿದ ಮೇಲೆ. ಜ್ಞಾನ ಯಾವುದಕ್ಕಂತಾರು? ಅನುಭವ ಯಾವುದರದ್ದು ಇದೆಯೋ ಅದರ ಜ್ಞಾನ ನಿಜವಾದ ಜ್ಞಾನ ಇದೆ. ಹಾಗಾದ್ರೆ ಆಗಮದಲ್ಲಿ ಬರುವಂಥ ಶಬ್ದದಿಂದ ವಸ್ತುವಿನ ನಿಜವಾದ ಜ್ಞಾನ ಆಗ್ತಿದೆಯಾ? ಇಲ್ಲಿ ಆಗಮದ ಅಭ್ಯಾಸದ ನಿಷೇಧ ಮಾಡ್ತಾ ಇದೆ, ಈಗ ಮಾತಲ್ಲ. ಆಗಮದ ಅಭ್ಯಾಸ ಅಥವಾ ಆಗಮದ ಅನಾದರ ಮಾಡ್ತಾ ಇದೆ, ಇವು ಅಲ್ಲ. ನಮ್ಮಲ್ಲೇ ನಾವು ನಿರ್ಣಯ. ಅದಕ್ಕೆ ಹೇಳಿದರು, ನೀನು ಪರೀಕ್ಷಾ ಪ್ರಧಾನಿ ಆಗ. ಪರೀಕ್ಷಾ ಪ್ರಧಾನಿ. ಇದರಿಂದ ಅದು ಇದೆಯೋ? ಆಗಮದಿಂದ ಧರ್ಮದ ಉತ್ಪತ್ತಿ ಆಗ್ತಿದೆಯೋ? ಧರ್ಮದ ಉತ್ಪತ್ತಿ ಆದ ನಂತರ ಇವನಿಗೆ ಆಗಮ ರುಚಿಸ್ತಿದೆ ವಿಚಾರ ಮಾಡೋದು. ಹಾಗಾದ್ರೆ ಧರ್ಮದ ಉತ್ಪತ್ತಿಯ ಸಲುವಾಗಿ ಏನ? ಆಗಮದ ಆಧಾರ. ಆದರೆ ಯಾವುದರ ಸಲುವಾಗಿ? ಧರ್ಮದ ಉತ್ಪತ್ತಿಯ ಸಲುವಾಗಿ. ಧರ್ಮದ ಉತ್ಪತ್ತಿಯ ಸಲುವಾಗಿ ಆಗಮದ ಆಧಾರ ಇದೆ ಅಂದಮೇಲೆ ಧರ್ಮದ ಉತ್ಪತ್ತಿಯ ಧ್ಯೇಯವೇ ಅಷ್ಟಾಗಿ ಹೋದ ನಂತರ ಆಗಮದ ಆಧಾರದಿಂದ ಲಾಭ ಏನಿದೆ? ಆಗಮದ ಆಧಾರದಿಂದ ಅಧ್ಯಾತ್ಮ ಪ್ರಸ್ಫುಟಿತ ಆಗ್ತೈತೆ ಅಂತೇನು ಇಲ್ಲ. ಅಂದ್ರನ ಅದನ್ನೇ ಹೇಳ್ತಾ ಇರೋದ್ರಿ. ಧ್ಯೇಯ. ಅರೆ ಧ್ಯೇಯ, ಧರ್ಮದ ಧ್ಯೇಯ, ಸುಖದ ಧ್ಯೇಯ, ತನ್ನನ್ನು ತಾನು ತಿಳಿಯುವ ಧ್ಯೇಯ, ಸಂಸಾರ ದುಃಖದಿಂದ ಬಿಡುಗಡೆ ಹೊಂದುವ ಧ್ಯೇಯನ ಆಗಮದ ಅಭ್ಯಾಸ ಮಾಡ್ತಾ ಮರ್ತು ಹೋಯ್ತು ಅಂತಂದ್ರೆ ಆಗಮದ ಅಭ್ಯಾಸದಿಂದ ಆಗುವ ಲಾಭ ಏನ್ರಿ? ಆ ಧ್ಯೇಯ ನಮ್ಮ ಲಕ್ಷ್ಯದೊಳಗಿದೆ ಅನ್ನ ಇಷ್ಟು ಕೇಳ್ತಾ ಇದೆ. ಲಕ್ಷ್ಯದಾಗಿ ಬರೋ ತನಕ ಆಗಮದ ಅಭ್ಯಾಸ ಬೇಕು. ಲಕ್ಷ್ಯದೊಳಗ ಆಗಮದ ಅಭ್ಯಾಸದಿಂದ ಬರ್ತಿದೆಯೋ ಅಥವಾ ಅವನು ತಗೊಂಡ್ರೆ ಬರ್ತಿದೆ? ಅವನಿಗೆ ಗರಜ್ ಅನ್ನಿಸ್ಬೇಕಲ್ಲ. ಅವನಿಗೆ ಅದೇ ಮಹಿಮಾ ಅನ್ನಿಸ್ತಾ ಇದೆ, ಅದರಲ್ಲೇ ಆನಂದ ಅನ್ನಿಸ್ತಾ ಇದೆ. ಇದೇ ಪ್ರಕಾರ ಪ್ರತಿಯೊಂದು ಕಾರ್ಯ ರೀ, ತೀರ್ಥ ವಂದನ ಇರಲಿ, ಜಿನೇಂದ್ರ ಭಗವಂತರ ಸ್ತುತಿ ಅಥವಾ ದರ್ಶನ ರೂಪದ ಸಾಮಾನ್ಯ ಕ್ರಿಯೆ ಇರಲಿ, ಆತ್ಮ ಕಲ್ಯಾಣದ ಧ್ಯೇಯ, ಭವ ದುಃಖದಿಂದ ಸಂಸಾರ ಚಕ್ರದಿಂದ ಬಿಡುಗಡೆ ಹೊಂದುವ ಧ್ಯೇಯ ಇದ್ದರನ ಇವುಗಳಿಂದ ಆ ಧ್ಯೇಯದ ಪೂರ್ತಿ ಆಗೋ ಸಾಧ್ಯ ಇದೆ. ಇವುಗಳಿಂದ ಆಗೋ ಸಾಧ್ಯ ಇದೆ. ಆ ಧ್ಯೇಯ ಇದ್ದರನ ಆ ಧ್ಯೇಯದ ಅನುಸಾರ ತಾನು ವರ್ತಿಸಬೇಕ್ರೆ. ಬರೀ ಇವುಗಳದ ಆಧಾರ ಇದ್ರೆ ಆಗುವುದಿಲ್ಲ. ಆದರೆ ಇವುಗಳ ಆಧಾರ ಇರೋದು ಅತ್ಯಂತ ಅವಶ್ಯಕ ಇದೆ ಆ ಧ್ಯೇಯದ ಪೂರ್ತಿ ಆಗುವ ಸಲುವಾಗಿ. ಮತ್ತು ಇವುಗಳ ಆಶ್ರಯ ತಗೊಂಡ ನಂತರ, ಇವುಗಳ ಆಧಾರ ತಗೊಂಡ ನಂತರ ಆ ಧ್ಯೇಯವನ್ನೇ ಮರೆತು ಬಿಟ್ಟು ಭ್ರಮಿತಾದ ಅಂತಂದ್ರೆ ಆಗಿದಾನೋ ಅಥವಾ ಇಲ್ಲ ನೋಡ್ರಿ. ನಮಗೆ ಜಗತ್ತಿನ ಅಳತೆ ಮಾಡೋದಿಲ್ಲ, ಆದರೂ ಕೂಡ ಸಾಮಾನ್ಯ ಅವಲೋಕನದ ಸಲುವಾಗಿ ಹೇಳಿದಾರಲ್ಲ, ಅನ್ಯಮತ ಸಮೀಕ್ಷಾ ಅಥವಾ ವಿವಿಧ ಮತ ಸಮೀಕ್ಷಾ ಅಂಥೇಳಿ ಹೇಳಿದಾರಲ್ಲ, ಹಾಗೆ ನಾವು ಸಮಾನ ರೂಪದಿಂದ ಈ ಕ್ಷಣೆ ಮಾಡೋದು ಇದೆ.
ಮಗುವಿಗೆ ತನ್ನ ಮಗನಿಗೆ ಧರ್ಮದ ಸಂಸ್ಕಾರ ಆಗಲಿ, ಅವನ ಜೀವನ ಉತ್ತಮ ಆಗಲಿ ಅಂಥೇಳಿ ಧಾರ್ಮಿಕ ಶಿಕ್ಷಣ ಎಲ್ಲಿ ಕೊಡ್ತಾರೋ ಅಲ್ಲಿ ಸೇರಿಸಿದರು. ಅನೇಕ ತಾಯಿ ತಂದೆಯರ ಮಹೋದ್ದೇಶದಿಂದ ಅವ ಎಲ್ಲ ಪ್ರಕಾರದ ಶಾಸ್ತ್ರವನ್ನು ಕಲಿತ. ಆ ಶಾಸ್ತ್ರವನ್ನು ಪ್ರತಿಪಾದನೆ ಮಾಡೋದ, ಜನರ ಮನ ಮುಟ್ಟುವ ಹಾಗೆ ತಿಳಿಸಿ ಹೇಳೋದ, ಅದು ಕೂಡ ಅವನಿಗೆ ಕಲೆ ಅಂದರೆ, ಪ್ರತಿಭಾ ಅಂದರೆ ಜನ್ಮಜಾತ ಇದೆ. ಆ ಅಭ್ಯಾಸದಿಂದ, ಆಗಮದ ಅಭ್ಯಾಸದಿಂದ ಆ ಕಲೆಗೇನಾಯಿತು, ಗರಿ ಮೂಡಿದರೆ ಆಗ ಅವ ಕಾರ್ಯ ಮಾಡ್ಕತ್ತ. ಎಲ್ಲಿ ಹೋದಲ್ಲೆಲ್ಲ ಅವನದು ಹವ ಆಯಿತು. ಅವನಿಗೇನು ಬೇಕಾದೆಲ್ಲ ಒದಗಿಸ್ತಾ ಇದ್ದಾರೆ. ಅವನಲ್ಲಿ ಎಲ್ಲಿ ಹೋಗ್ಬೇಕಂತಾನೋ ಅಲ್ಲಿ ಕಾರ್ ತಗೊಂಡು ಕರ್ಕೊಂಡು ಹೋಗ್ತಾರೆ. ಎಲ್ಲ ಪ್ರಕಾರದ ಅನುಕೂಲತೆ. ಯಾಕೆ? ಅವನ 4 ಮಾತದಿಂದ ಇವು ಪ್ರಭಾವಿತ ಆಗಿದಂತೆ, ಸಮಾಜ ಪ್ರಭಾವಿತ ಆಗಿದೆ. ಹಾಗಾದರೆ ಎಲ್ಲ ಪ್ರಕಾರದ ಅನುಕೂಲತೆಗಳನ್ನು ಒದಗಿಸಿದರು. ಅಲ್ಲಿ ಬರ್ರಿ, ಇಲ್ಲಿ ಬರ್ರಿ, ಹಾಗೆ ಹೀಗೆ ಎಲ್ಲ ಪ್ರಕಾರದ ಮಹತ್ವವನ್ನು ನೀಡಿದರು. ಹಾಗಾದ್ರೆ ಆ ತಾಯಿ ತಂದೆ ಯಾವ ಉದ್ದೇಶದಿಂದ ಯಾವ ಧಾರ್ಮಿಕ ಶಿಕ್ಷಣಕ್ಕೆ ಕೊಡಿಸಿದ್ರು, ಅದರದ ಸಾರ್ಥಕತೆ ಆ ಜೀವನಿಗೆ ಆಯ್ತನ. ಅವ ಮರ್ತು ಹೋಗಬಹುದು ಆತ್ಮಕಲ್ಯಾಣದ ಮಾತ, ಆಗಮದ ಮಾತ ಹೇಳ್ತಾ ಇದ್ದಾನೆ. ಆದ್ರೆ ಆ ಹೇಳುವಿಕೆಯೊಳಗ ಜನರ ಮನ ಮುಟ್ಟುವ ಹಾಗೆ ಹೇಳ್ಬೇಕು ಅನ್ನೋದು ಗುರಿ ಇದೆ ವಿನಃ ಏತನಾತ್ಮ ಕಲ್ಯಾಣದ ಸಮೀಕ್ಷಾ ಇದೆ ರೀ. ಇದ ಸಾಮಾನ್ಯ ಸಮೀಕ್ಷಾ. ಅದೇ ಪ್ರಕಾರ ವ್ರತ ತಗೊಂಡವ ಇರ್ಬೋದು, ದೀಕ್ಷಾ ತಗೊಂಡವ ಇರ್ಬೋದು. ಜೀವ ಒಂದೇ ಒಂದು ಮಾತು ಹೀಗಿದೆ ಗೌರಣ್ಣವ್ರ, ಅನಾದಿ ಕಾಲದ್ದು ಈ ಜೀವಕ್ಕ ಯಾವ ಒಂದು ಪರಸಾಪೇಕ್ಷ ಮಹಿಮೆ ಸುಖದ ಅಭಿಪ್ರಾಯ ಇದೆಯೋ ಆ ಅಭಿಪ್ರಾಯ ಈ ಧಾರ್ಮಿಕ ಕ್ಷೇತ್ರದಲ್ಲಿ ವಿವಿಧ ಕಾರ್ಯ ಮಾಡುವಂಥವ್ರದ್ದು ಎಲ್ಲರದ್ದು ಅಷ್ಟಾಗಿ ಹೋದದ್ದೇನು ಕಾಣುವುದಿಲ್ಲ. ಅದುವೇ ಪುಷ್ಟ ಆದದ್ದು ಕಾಣಿಸ್ತದೆ. ಇದು ಸಮೀಕ್ಷಾ ಇದೆ ರೀ. ನಿರ್ಗ್ರಂಥ ಮುನಿಗೆ ಗುರು ಅಂತಾರೋ ಅಂಥೇಳಿ ನೋಡ್ರಿ. ಇಂದು ಸಾಮಾನ್ಯ ಸಮೀಕ್ಷಾ ನಿರ್ಗ್ರಂಥ. ಎಂಥ ನಿರ್ಗ್ರಂಥ? ಅಂತರ್ಭಾಷ್ಯ ನಿರ್ಗ್ರಂಥ. ನಿಜವಾಗಿ ತಾವು ಹೇಳುವ ಮಾತ ಜೈನರೊಳಗಲ್ಲ, ಇಡೀ ವಿಶ್ವದೊಳಗೆ ನಿರ್ಗ್ರಂಥ ಗುರುವನ್ನು ಹೊರತುಪಡಿಸಿ ಗುರು ಪದವಿಗೆ ಯಾರೂ ಅರ್ಹರಿಲ್ಲವೇ ಇಲ್ಲರಿ. ವ್ಯವಹಾರದಿಂದ ಕೂಡ ಇಲ್ಲ. ಸರ್ವಜ್ಞರು ನಿಜವಾಗಿರಿ. ಆ ಸರ್ವಜ್ಞರು ಹೇಗದರ? ಅರೆ, ಹಿತೋಪದೇಶ ಅವರಿಂದನೇ ಇದೆ, ಹೌದೇನಿಲ್ರಿ? ಸರ್ವಜ್ಞರಿಂದನೇ ಇದೆ. ಮತ್ತೆ ಮಧ್ಯಕ್ಕೆ ಯಾಕೆ ನಿಲ್ಲೋದು? ಮೇಲೆ ಹೋಗಿ ಕೆಳಗೆ ಬರೋನಿರ್ಲೇಬೇಕಾದ್ರೆ ಹಿತೋಪದೇಶ ಯಾರು ಹೇಳೋ ಸಾಧ್ಯ ಇದೆ? ಸರ್ವಜ್ಞ ಪ್ರಭು. ಸರ್ವಜ್ಞ ಅಂತಂದ್ರೆ ಏನ? ಯಾರಿಗೆಲ್ಲ ಗೊತ್ತಿದೆಯೋ ಅವರು ಸರ್ವಜ್ಞ. ಎಲ್ಲವನ್ನು ತಿಳಿಯುವಂಥವರನ್ನ ಹಿತದ ಉಪದೇಶ ಹೇಳೋ ಸಾಧ್ಯ ಇದೆ. ಎಲ್ಲವನ್ನು ತಿಳಿದು ಮಾತ್ರಕ್ಕಾಗಲಿಲ್ಲ, ವೀತರಾಗಿರೋದು ಅವಶ್ಯಕತೆ. ಅಂಥೇಳಿ ಮೊದಲು ವೀತರಾಗಿ ಯಾವುದರ ಸಲುವಾಗಿ? ಹಿತೋಪದೇಶ ಹೇಳುವ ಸಲುವಾಗಿ ಅಲ್ಲ. ಹಾಗಾದ್ರೆ ಯಾವುದರ ಸಲುವಾಗಿ? ಸರ್ವಜ್ಞ ಆಗುವ ಸಲುವಾಗಿ ವೀತರಾಗತೆ ಬೇಕ್ರಿ. ಮತ್ತು ಹಿತದ ಉಪದೇಶ ಮಾಡುವ ಸಲುವಾಗಿ ಸರ್ವಜ್ಞತೆ ಬೇಕ್ರಿ. ಸರ್ವಜ್ಞ ಆಗುವ ಸಲುವಾಗಿ ಎಲ್ಲ ತಿಳಿದು ಬರಬೇಕಾಯ್ತು ಅಂತಂದ್ರೆ ಅವನು ವೀತರಾಗೋದು ಅವಶ್ಯಕಿದೆ. ಅದು ಬಹಳ ಮುಖ್ಯ ಪಾಯಿಂಟ್ ಇದೆ. ಪ್ರಥಮದ್ದು ತಿಳಿಬೇಕಾದ್ರೆ ಏನು ತಿಳಿಬೇಕಾದ್ರೆ ಏನಿದೆ ಅದಕ್ಕೆ ತಿಳಿಬೇಕಾದ್ರೆ ಅವನು ವೀತರಾಗೋದು ಅವಶ್ಯಕ. ವೀತರಾಗನಲ್ಲದವನಿಗೆ ಏನೂ ತಿಳಿಯೋದು ಸಾಧ್ಯ. ಇನ್ನು ಎಲ್ಲವನ್ನೂ ತಿಳಿಯದ ವಿನಃ ಹಿತದ ಉಪದೇಶ ಸಂಭವ ಇಲ್ರಿ. ಇನ್ನು ನಿರ್ಗ್ರಂಥ ಗುರು ಕಡೆ ಬರೋನವ್ರಲ್ಲ, ಆ ನಿರ್ಗ್ರಂಥ ಗುರು ಹೇಗದರ? ನಿರ್ಗ್ರಂಥ ಯಾವ ಕಾರಣದಿಂದ ಆಗಿದಾರು? ರಾಗದ ಅಭಾವ. ಅರೆ, ವೀತರಾಗತೆಯನ್ನ ಆಂಶಿಕ ರೂಪದಿಂದ ಒಳಗಡೆ ಕಂಡುಕೊಂಡ್ರು. ವೀತರಾಗ ಸ್ವಭಾವದ ಮಹಿಮೆ ಬಂತು. ವೀತರಾಗ ಸ್ವಭಾವವನ್ನು ಹೊರತುಪಡಿಸಿ ಲೋಕದೊಳಗೆ
ಯಾವುದೋ ಪದಾರ್ಥಕ್ಕೆ ಸಂಬಂಧಿಸಿದ ರಾಗ ಏನಿದೆ, ಆ ರಾಗ ಅವನಿಗೆ ಶಲ್ಯದ ಹಾಗೆ ಚುಚ್ಚಲಿಕ್ಕೆ ಆರಂಭ ಆಯಿತು. ಆವಾಗ ಅವನು ನಿರ್ಗ್ರಂಥ. ಶಲ್ಯದ ಹಾಗೆ ಆ ವೀತರಾಗ ಸ್ವಭಾವವನ್ನು ಹೊರತುಪಡಿಸಿ ಇನ್ನೊಂದು ಸಲ ವಾಕ್ಯ, ವೀತರಾಗ ಸ್ವಭಾವ ಒಳಗಡೆ ಆಂಶಿಕ ರೂಪದಿಂದ ಪ್ರಗಟಾಯಿತು, ಕಂಡ ಬಂತು, ಅನುಭವದಲ್ಲಿ ಬಂತು. ಒಂದು ಮಾತು. ಎರಡನೇದ, ಆ ವೀತರಾಗ ಸ್ವಭಾವವನ್ನು ಹೊರತುಪಡಿಸಿ ಯಾವುದೇ ವಸ್ತುವಿಗೆ ಸಂಬಂಧಿಸಿದ ತನ್ನ ರಾಗ ಏನಿದೆ, ಆ ರಾಗ ಅವನಿಗೆ ಶಲ್ಯದ ಹಾಗೆ, ಶಸ್ತ್ರದ ಹಾಗೆ ಬಾಧೆಯನ್ನುಂಟು ಮಾಡಲಿಕ್ಕೆ ಶುರು ಮಾಡಿದ. ಆವಾಗ ಅವ ಏನು ಮಾಡಿದ, ಅವ ರಾಗದ ಅಭಾವ ಮಾಡುವ ಸಲುವಾಗಿ ಆ ವೀತರಾಗ ಸರ್ವಾಂಗದಲ್ಲಿ, ಸರ್ವ ಪ್ರದೇಶದಲ್ಲಿ, ಸರ್ವ ಪರ್ಯಾಯದ, ಒಂದೊಂದು ಪರ್ಯಾಯದ ಅನಂತ ಅವಿಭಾಗ ಪ್ರತಿಚ್ಛೇದದಲ್ಲಿ ಒಂದು ವೀತರಾಗತೆಯನ್ನು ಬೇಕಾಗುವುದರಿಂದ ರಾಗದ ಅಭಾವ ಮಾಡಿ ಅಂಥ ವೀತರಾಗತೆ ಪಡೆಯುವ ಸಲುವಾಗಿ ಅವೇನಾದ ನಿರ್ಗ್ರಂಥ ಆದರೆ. ಹಾಗಾದರೆ ನಿರ್ಗ್ರಂಥ ಆದ ನಂತರ ಆ ವೀತರಾಗತೆಯ ಸಾಧನೆ ಕಮ್ಮಿ ಆಗ್ತಿದೆ, ಕುಂಠಿತ ಆಗ್ತಿದೆ ರೀ, ಆಗುದಿಲ್ಲ, ಹೆಚ್ಚಾಗ್ತಿದೆ ರೀ, ಆಗಬೇಕು. ಯಾಕೆ ಅಂತಂದ್ರ ವೀತರಾಗತೆಯ ಪ್ರಾಪ್ತಿಯೊಳಗ ಬಾಧ ಅನ್ನಿಸ್ತಿತ್ತಲ್ಲ, ಆ ರಾಗದ ನಾಶದ ಸಲುವಾಗಿ ನಿರ್ಗ್ರಂಥ ಆಗಿದನ್ರಿ ಅವ. ಹಾಗಾದ್ರ ಆ ನಿರ್ಗ್ರಂಥ ಆಗಿರೋ ವೇಳೆದೊಳಗ ಸಂಘದ ಸಲುವಾಗಿ, ಶಿಷ್ಯನ ಸಲುವಾಗಿ, ಶ್ರಾವಕನ ಸಲುವಾಗಿ, ಮಂದಿರದ ಸಲುವಾಗಿ, ಯಾವುದರ ಸಲುವಾಗಿ ಅವನಲ್ಲೇ ರಾಗ ಹುಟ್ಟು ಹಾಕಬಹುದು ಹೇಳ್ರಿ. ನಿರ್ಗ್ರಂಥತೆಯನ್ನು ಅಂಗೀಕಾರ ಮಾಡಿದ್ದು ಯಾವುದರ ಸಲುವಾಗಿ? ರಾಗದ ಸರ್ವಥಾ ಅಭಾವ ಮಾಡುವ ಸಲುವಾಗಿ. ಹಾಗಾದ್ರೆ ಮತ್ತೆ ಯಾವುದ್ರೆ ಮಂದಿರವನ್ನು ನೋಡಿ, ಬಿಂಬವನ್ನು ನೋಡಿ, ಕ್ಷೇತ್ರವನ್ನು ನೋಡಿ, ಧರ್ಮಾತ್ಮನನ್ನು ನೋಡಿ, ಶಿಷ್ಯನನ್ನು ನೋಡಿ ಅವನಲ್ಲಿ ರಾಗ ಉತ್ಪನ್ನ ಆಯಿತು ಅಂತಂದ್ರೆ ಅವು ಯಾವ ಉಪದೇಶ ಹೇಳಲಿಕ್ಕೆ ಅರ್ಹ ಇಲ್ಲ. ಇದು ಆ ಸ್ಥಾನದ ಮಾತು. ಅಂಥೇಳಿನ ನಿರ್ಗ್ರಂಥ ಗುರುನ ಏನದರೆ ಸರ್ವ ಕಾಲದೊಳಗೆ ಜೀವನಿಗೆ ಕಲ್ಯಾಣದ ಮಾರ್ಗವನ್ನು ತೋರಿಸುವಂಥವ್ರು. ಸರ್ವಕಾಲದೊಳಗಂಥೇಳಿ ಯಾಕೆ ಹೇಳ್ತು? ಅದೊಂದು ಶಬ್ದ ಬಂತಲ್ಲ ನಡುವ, ಸರ್ವಕಾಲ ಅಂಥೇಳಿ ಯಾಕೆ ಹೇಳ್ತು? ತೀರ್ಥಂಕರರ ಅನುಪಸ್ಥಿತಿಯೊಳಗೆ ಸಾಕ್ಷಾತ್ ಪರಮಾತ್ಮ ಯಾವ ಸರ್ವಜ್ಞ ವೀತರಾಗ ಸರ್ವಜ್ಞ ಹಿತೋಪದೇಶಿ ಹೇಳ್ತಲ್ಲ, ಅವರ ಅನುಪಸ್ಥಿತಿಯೊಳಗೆ. ಯಾಕೆ ಅಂತಂದ್ರೆ ಅವರು ಒಬ್ಬರಾದ್ಮೇಲೆ ಒಬ್ಬರು ಇರುವುದಿಲ್ಲರಲ್ಲ. ಒಬ್ಬರು ಮೋಕ್ಷಕ್ಕೆ ಹೊರಟೋದ್ರು, ಇನ್ನೊಬ್ಬರು ಉದಯಕ್ಕೆ ಬಂದರು, ಹೀಗಿರುವುದಿಲ್ಲ. ಆದರೆ ಒಬ್ಬರು ಮೋಕ್ಷಕ್ಕೆ ಹೊರಟು ಹೋದ ನಂತರ ಇನ್ನೊಬ್ಬರು ಬರುವವರೆಗೆ ಎಷ್ಟೋ ಕಾಲ ಕಳೆದು ಹೋಗ್ತಿದೆಯಲ್ಲ, ಆವಾಗೆಲ್ಲ ಇವರು ಇರ್ತಾರೆ. ಇವ್ರದ ಏನಾಗೋದಿಲ್ಲ, ವಿಚ್ಛುತ್ತಿ ಆಗುವುದಿಲ್ಲ, ಭಾಳ ಮಾಡಿ ಆಗೋದಿಲ್ಲರಿ. ಆಗ್ತಿದೆ ಅಂಥದ್ದು ಇದು ಹುಂಡಾವ ಸರ್ಪಿಣಿ ಕಾಲದೊಳಗೆ ಆದದ್ದು ಇದೆ ರೀ. ಹುಂಡಾವ ಸರ್ಪಿಣಿ ಕಾಲ ದೋಷದಿಂದ ಆದದ್ದು ಇದೆ, ಆಗಲಿ. ಆದರೆ ಆ ಮುನಿ ದಶ, ನಿರ್ಗ್ರಂಥ ದಶ, ಇನ್ನೊಂದು ಸ್ವಲ್ಪ ಬೇರೆ ಸ್ಪಷ್ಟ ಶಬ್ದದೊಳಗೆ ಹೇಳಬೇಕಾದ್ರೆ ಪರಮವೀತರಾಗ ಸರ್ವಜ್ಞ ಪ್ರಭುವಿನ ಅನುಪಸ್ಥಿತಿಯೊಳಗೂ ಕೂಡ ವೀತರಾಗತೆಯನ್ನು ಆರಾಧಿಸ್ತಾ ಇರುವಂಥ, ಸಾಧಿಸ್ತಾ ಇರುವಂಥ ಸಾಧು ನಿರ್ಗ್ರಂಥ ಗುರು ನಮಗೆ ಸಿಗ್ತಾರೆ, ಜೀವನಿಗೆ ಸಿಗ್ತಾರೆ, ಭವ್ಯನಿಗೆ ಸಿಗ್ತಾನ್ರಿ. ಮಹಾನ್ ಭಾಗ್ಯದಿಂದ ಲಾಭ ಆಗುತ್ತಿದೆ. ಇನ್ನು ಅದಕ್ಕಿಂತಲೂ ಕೂಡ ಸರ್ವಜ್ಞರಿಗಿಂತ ಗುರುಗಳದ್ದ ಏನಿರ್ತಿದೆ, ವಿಪುಲತೆ ಇದೆ ರೀ, ಅಧಿಕತೆ ಇದೆ. ಸರ್ವಜ್ಞರ ತೀರ್ಥಂಕರ್ರು ಎಷ್ಟಾಗ್ತಾರೋ 24 ಆಗ್ತಾರೆ. ಒಂದು ಉತ್ಸರ್ಪಿಣಿಯೊಳಗೆ 24, ಒಂದು ಅವಸರ್ಪಿಣಿಯೊಳಗೆ 24. ಉತ್ಸರ್ಪಿಣಿ ಕಾಲದೊಳಗ ಯಾವ 24 ತೀರ್ಥಂಕರಾಗ್ತಾರಲ್ಲ, ಆ ಕಾಲಖಂಡದೊಳಗೆ 42,000 ವರ್ಷ ಕಡಿಮೆ, ಒಂದು ಕೋಟಾಕೋಟಿ ಸಾಗರದೊಳಗ 24 ತೀರ್ಥಂಕರಾಗ್ತಾರೆ. ಆದ್ರೆ ಅಷ್ಟು ದೀರ್ಘಕಾಲದೊಳಗೆ ನಿರ್ಗ್ರಂಥ ಮುನಿಗಳು ಎಷ್ಟಾಗ್ತಾರೆ? ಅಸಂಖ್ಯ ಆಗ್ತಾರೆ, ಅಸಂಖ್ಯ ಆಗ್ತಾರೆ. ಇನ್ನು ಆ ಮುನಿರಾಜರಿಗಿಂತ ಕೂಡ ವೀತರಾಗತೆಯ ಆರಾಧಕ ಸಾಧುಗಿಂತ ಕೂಡ ಈ ಕಾಲದೊಳಗೆ ನಮ್ಮ ಭಾಗ್ಯದಿಂದ ಸುಲಭವಾಗಿ ಲಭಿಸಿದ್ದ ಯಾವುದಿದೆ? ಜೀವವಾಣಿ ಇದೆ.
ಜಿನವಾಣಿ ಇದೆ. ಅರೆ ಅದಕ್ಕಿಂತಲೂ ಆ ಗುರುವಿನಿಗಿಂತಲೂ ಮಹಿಮಾನ್ವಿತ ಅಂಥೇಳಿ ಹೇಳ್ಬೋದು. ಕಾಲ ಸಾಪೇಕ್ಷೆ, ಯಾವುದೇ ಪ್ರಕಾರದಿಂದ ಬಾಧೆ ಇಲ್ಲ, ತೊಡಕೆ ಇಲ್ಲ. ಒಂದು ಶಾಸ್ತ್ರ ಊರೊಳಗೆ ಮಂದಿರದೊಳಗೆ ಒಂದು ಶಾಸ್ತ್ರ ಇತ್ತು ಅಂತಂದ್ರೆ ಆ ಶಾಸ್ತ್ರದ ವಿಷಯವನ್ನು ತಿಳ್ಕೊಳ್ಳುವ ಸಲುವಾಗಿ ಜನರೆಲ್ಲ ಅದಕ್ಕೊಂದು ವಿಶಿಷ್ಟ ಸಮಯವನ್ನು ನಿಗದಿಪಡಿಸಿ ಕೇಳಬೇಕಾಗಿತ್ತು, ಓದಬೇಕಾಗಿತ್ತು. ಹೌದೇನಿಲ್ಲ? ಆದರೆ ಇಂದ ದುರ್ಭಾಗ್ಯದಿಂದೋ ಸದ್ಭಾಗ್ಯದಿಂದೋ ಗೊತ್ತಿಲ್ಲ, ನಮ್ಮಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಬೇಕನ್ನೋ ಎಲ್ಲ ಶಾಸ್ತ್ರಗಳದವರು. ಹೌದೇನಿಲ್ಲ? ಹಾಗಾದರೆ ಈ ಅವಸರ ಏನಿದೆ ಇದು ಚತುರ್ಥ ಕಾಲದ ತೀರ್ಥಂಕರರ ವಿದ್ಯಮಾನತೆಗಿಂತಲೂ ಶ್ರೇಷ್ಠ ಇದೆ ಏನಿಲ್ಲ. ಸಮಾನ ಅಂದರೆ ಶ್ರೇಷ್ಠ ಅನ್ರಿ. ಸಮಾನ ಯಾಕ? ಅವರದೇ ವಾಣಿ ಇದೆ ರೀ ಇದ ಅಂಥೇಳಿ ಸಮಾನ. ಶ್ರೇಷ್ಠ ಯಾಕ? ಅವರು ಅವ್ಯಾಹತವಾಗಿರುವುದಿಲ್ಲ. ನಾನಿದ್ದಾಗ ಅವರು ಇಲ್ದಿದ್ರ ನನ್ನ ಜೀವನ ಏನಿದೆ ಆ ಕಾಲಖಂಡದೊಳಗ ತೀರ್ಥಂಕರರ ಉಪಸ್ಥಿತಿ ಇಲ್ಲದಿದ್ದ ಅವ್ರಿಗಿಂತಲೂ ಇದು ಶ್ರೇಷ್ಠ. ನನ್ನ ಪಾಲಿಗೆ ಈ ಕಾಲದೊಳಗಾಯ್ತು ರೀ. ಇದಂತೂ ನಿಕೃಷ್ಟ ಕಾಲ. ಇಲ್ಲಿ ತೀರ್ಥಂಕರರ ವಿದ್ಯಮಾನತೆ ಇಲ್ಲವೇ ಇಲ್ಲ. ಪಂಚಮ ಕಾಲ ಇದೆ. ಈ ಪಂಚಮ ಕಾಲದೊಳಗ ಭಾವಲಿಂಗಿ ಸಂತರುಗಳ ಕೊನೆಯವರೆಗೆ ಇರ್ತಾರೆ. ಆದ್ರೆ ನಾನಿದ್ದಾಗ ಅವರು ಇರಬೇಕಲ್ಲ, ನನ್ನ ಈ ಜೀವನದ ಕಾಲಖಂಡದೊಳಗ ಇರಬೇಕಲ್ಲ, ಅಂಥದ್ದು ನನ್ನ ಭಾಗ್ಯ ಬೇಕಲ್ಲ. ಆದ್ರೆ ಅವರ ವಾಣಿ ಯಾವ ಪ್ರಕಾರ ಆತ್ಮ ದೇಹದಿಂದ, ಕರ್ಮದಿಂದ, ರಾಗದಿಂದ, ಗುಣಭೇದದಿಂದ ಭಿನ್ನ ನಿರ್ವಿಕಲ್ಪ ವಸ್ತು ಮಾತ್ರ ಇದ್ದಾನೆ ಅಂಥೇಳಿ ಹೇಳುವ ಈ ಯಾವ ಗ್ರಂಥ, ಈ ಯಾವ ಪದಪುಂಜ ಇದೆ, ಇದು ನನಗೆ ಸರ್ವಜ್ಞರಿಗಿಂತ ಏನು ಕಮ್ಮಿ ಇದೆ? ನನ್ನ ಸ್ವರೂಪವನ್ನು ನಾನು ನಂಬುವ ಸಲುವಾಗಿ, ನೋಡುವ ಸಲುವಾಗಿ, ಹಿಡ್ಕೊಳ್ಳುವ ಸಲುವಾಗಿ ಸರ್ವಜ್ಞರು ಇದ್ದರೆ ಇದಕ್ಕಿಂತ ಹೆಚ್ಚಿಗೆ ಏನು ಹೇಳ್ತಿದ್ರು? ಹೇಳಿದ್ರೂ ಕೂಡ ನಾನು ಮಾಡದಿದ್ದರೆ ಅವರಿದ್ದರೆ ಉಪಯೋಗ ಏನ್ರಿ? ಈಗ ನಮಗೆ ಈ ಅವಸ್ಥೆದಾಗ ತಪ ಅನ್ನೋ ಯಾವುದೂ ಆಗುದು. ಆದ್ರೆ ಸ್ವಾಧ್ಯಾಯ ತಪ ಅಂತ ಆಗಮ ಹೇಳಿದ ಮಾತಿದ್ರೆ ಸ್ವಾಧ್ಯಾಯ ತಪ್ಸೇ ನೋಡ್ರಿ, ಈ ಆಗಮದ ಅರ್ಥವನ್ನು ತಿಳಿದುಕೊಳ್ಳುವ ಜ್ಞಾನದ ಯಾವ ಜಿಜ್ಞಾಸೆ ಇದೆ ಅಲ್ಲ, ಈ ಜ್ಞಾನದ ಜಿಜ್ಞಾಸೆ ಮತ್ತು ಆ ಜಿಜ್ಞಾಸಾಪೂರ್ವಕ ಜ್ಞಾನದೊಳಗ ಅಖಂಡ ಉದ್ಯಮ ನಡೆಯೋದ ಕೆಲ ಕಾಲದವರೆಗೆ ಉದ್ಯಮ ನಡೆಯೋದು ಇದೇನಿದೆ, ಇದು ತಪಸ್ಸಿದೆ, ಇದು ಭೇದ ವಿಜ್ಞಾನದ ಆಧಾರ ಇದೆ, ಇದು ಸಂಸಾರವನ್ನು ಛೇದಿಸುವ ಸಲುವಾಗಿ ತೀಕ್ಷ್ಣವಾದಂತಹ ಖಡ್ಗ ಇದೆ, ಕರ್ಮರೂಪದ ನದಿಯನ್ನು ಒಣಗಿಸುವ ಸಲುವಾಗಿ ಪ್ರಖರವಾದಂಥ ಬಿಸಿಲಿದೆ. ಏನು ಹೇಳಿದ್ರೂ, ಏನೇನು ಮಹಿಮೆ ಹೇಳಿದ್ರೂ ಕೂಡ ಆ ಮಹಿಮೆಗೆ ಕೊನೆ ಬರುವುದಿಲ್ಲ. ಜಿನವಾಣಿಯ ಸಂಯೋಗ ನಮಗೇನಾಗಿದೆ ಅದರ್ಥ ಮಹಿಮೆಗೆ ಕೊನೆ ಬರುವುದಿಲ್ಲ. ಆದರೆ ಅದಕ್ಕಿಂತಲೂ ಮುಖ್ಯ ಮಾತು ಒಂದು ಇದೆ, ನಮ್ಮಲ್ಲಿ ಆ ಜಿಜ್ಞಾಸೆ ಬರೀ ಇದನ್ನು ತಿಳ್ಕೊಳ್ಬೇಕು ಅನ್ನೋದಕ್ಕನ್ನ ಸೀಮಿತ ಆಗಿ ಉಳಿದದ್ದು ಇದೆ. ಇದನ್ನು ದಾಟಿ ಒಳಗೆ ಹೋಗಬೇಕು ಅನ್ನುವ ಕಾರ್ಯ ಆಗ್ಬೇಕು ನೋಡ್ರಿ. ಅದು ಇಲ್ದಿದ್ರೆ ಈ ಎಲ್ಲ ಮಹಿಮೆ ಏನಾಯ್ತ್ರಿ? ಎಲ್ಲ ಮಹಿಮೆ ಏನಾಯಿತು? ಶೂನ್ಯ ಫಲದಾಯಿ ಆಯ್ತ್ರಿ. ಶೂನ್ಯ ಫಲದಾಯಿ ಅಂದರೆ ಏನ? ಈಗ ಒಂದಿಷ್ಟು ಕಷಾಯ ಮಂದಾಗಿರ್ತಾವು, ಒಂದಿಷ್ಟು ಏನೋ ಸಮರ್ಪಣೆಯ ಆವೇಶದ ಭಾವ ಇರ್ತಿದೆ, ಅದರಿಂದ ಒಂದಿಷ್ಟು ಯಾವ ದೀರ್ಘ ಕರ್ಮ ಅದಾವಲ್ಲ, ದುಷ್ಟ ಕರ್ಮ ಅದಾವಲ್ಲ, ಅವುಗಳು ಒಂದಿಷ್ಟು ಏನಾಗ್ತಾವಂತಂದ್ರೆ ತಮ್ಮ ಪ್ರಕೃತಿಯೊಳಗೆ ಸಾಧುತ್ವವನ್ನು ತಂದುಕೊಳ್ಳುತ್ತವ್ರೆ. ಸಾಧುತ್ವ ಅಂತಂದ್ರೆ ಒಂದಿಷ್ಟು ಸೌಮ್ಯ ಆಗ್ತಾವ್ರೆ, ಇಷ್ಟೇ. ಆದ್ರೆ ಶೂನ್ಯ ಫಲದಾಯಿ ಯಾಕೆ ಹೇಳ್ತು ಅಂತಂದ್ರೆ, ಕರ್ಮವನ್ನು ಮಂದ ಮಾಡಿಸೋದಾಗಲಿ, ಕರ್ಮ ಪ್ರಕೃತಿಯೊಳಗ ಯಾವುದೇ ಪ್ರಕಾರದ ಬದಲಾವಣೆ ಮಾಡಿಸೋದಾಗಲಿ ಜಿನವಾಣಿಯ ಕಾರ್ಯ ಅಲ್ಲ. ಜಿನವಾಣಿಯ ಅವಲಂಬನೆ ಮಾಡಿರುವಂಥ ಜೀವದ ಉದ್ದೇಶ ಕೂಡ ಆಗಿರಬಾರದು. ಜೀವದ ಉದ್ದೇಶ ಏನಿದೆ, ಜಿನವಾಣಿಯ ಕಾರ್ಯ ಏನಿದೆ, ಅರೆ ಭೇದಜ್ಞಾನ ಮಾಡಿ ಏನ ನವತತ್ವದೊಳಗೆ ಮುಳುಗಿ ಹೋಗಿರುವಂಥ ಜೀವ ತತ್ವವನ್ನು ಬೇರೆ ಮಾಡಿ ಸ್ಪಷ್ಟ ರೂಪದಿಂದ, ಪ್ರಗಟ ರೂಪದಿಂದ ಅನುಭವ ಮಾಡೋದ, ಇದುವೇ ಮಾಡಿಸೋದ, ಇದು ಜಿನವಾಣಿಯ ಕಾರ್ಯ ಇದೆ. ಮಾಡುವುದೇ ಇವನ ಉದ್ದೇಶ ಆಗಿರಬೇಕು. ಆವಾಗನ ಸಾರ್ಥಕಿದೆ ಪ್ರಭು. ಇಲ್ಲ ಅಂತಂದ್ರೆ ಎಲ್ಲವೂ ಏನಿದೆ ನೋಡಿ ಎಷ್ಟು ಬೆಲೆಯುಳ್ಳದಿದೆ, ನನ್ನ ಕೈಯೊಳಗಿದೆ ರತ್ನ ಅಂಥೇಳಿ ತೋರಿಸೋದ, ಮತ್ತು ಕೆಲ ಸಮಯ ಹೋದ ನಂತರ ಅದನ್ನು ಸಮುದ್ರದೊಳಗೆ ಹಾಕಿಬಿಡೋದು.
ಬೆಲೆ ಎಷ್ಟ್ರಿ? ಎಷ್ಟು ಬೆಲೆ ವಿಚಾರ ಮಾಡಿ. ಅದೇ ಪ್ರಕಾರ ಭವ ಸಮುದ್ರದೊಳಗೆ ಮುಳುಗಿ ಹೋಗ್ತೇವ್ರಿ ಪ್ರಭು. ಯಾವುದರಿಂದ? ಈ ಜನವಾಣಿಯ ಆಶ್ರಯ ಮಾಡಿ ಯಾವ ಶುಭ ಕರ್ಮದ ಬಂಧ ಮಾಡ್ಕೊಂಡಿದ್ದೇವಲ್ಲ ಅದರಿಂದ. ಇದಕ್ಕೆ ಬಿಡೋದಿಲ್ರಿ. ಜೀವದ ಅಪರಾಧ ಮಾಡಲಿಕ್ಕೆ ಜೀವವನ್ನು ಸಡೆಯಲು ಬಿಡೋದನ್ನ ಇಲ್ರಿ ಮಾರ್ಗ. ಎಲ್ಲಿ ತಪ್ಪಿಸಿಕೊಂಡು ನುಸುಳಿ ಹೋಗಿ ನಾನು ಪಾಪ ಮಾಡ್ತೇನೋ ಅಪರಾಧ ಮಾಡ್ತೇನೋ ಅಂತ ಏಯ್ ಅಂತಿದ್ದೀರಿ. ಈ ಕಡೆ ನೋಡ್ಕದಾರನ್ಕ ಈ ಕಡೆ ಹೋಗ್ಬೇಕು, ಏಯ್ ಏನ ಅಂತೇಳಿ ಕೇಳ್ತಿದ್ದೀರಿ. ಆದ್ರೆ ಕೇಳಿದ್ರೂ ಕೂಡ ಉತ್ತರಿಸದೆ ಹೊರಟು ಹೋಗುವಂಥ ದುಷ್ಟ ಬಾಲಕನ ಹಾಗೆ ನಮ್ಮ ಜೀವನ ಆಗ್ತಾ ಇದೆ ಅನ್ನೋದು ನನಗೆ ಕಾಣಿಸ್ಕತೆ ಅನ್ನಿಸ್ತದೆ. ನಾಳೆ ಆಗ್ತಿದೆ ಅನ್ನೋದಲ್ಲ, ಆಗ್ತಾ ಇದೆ. ಈಗೇನು ಕಮ್ಮಿ ಇದೆ ಹೇಳಿ? ಅಂದ್ರೆ ಇವು ಯಾವ ಧರ್ಮದ ವಿವಿಧ ಅಂಗಗಳದಾವಲ್ಲ, ನೀವು ಬೇಕಾದ್ರೆ ತೀರ್ಥಯಾತ್ರೆದ್ದೇ ಇರಲಿ, ಎಲ್ಲಾದರೂ ಕ್ಷೇತ್ರದ ಮೇಲೆ ಹೋಗಿ ಆರಾಧನೆ ಮಾಡೋದು ಅಭ್ಯಾಸ ಮಾಡೋದಿರಲಿ, ನಾನು ಅವು ಯಾವ ಕಾರ್ಯವನ್ನು ಅಲ್ಲುಗಳೆಯೋದಿಲ್ಲ. ಆದರೆ ಆ ಕಾರ್ಯದೊಳಗ ಇಲ್ಲಿರುವಂಥದ್ದನ್ನೇ ಬಯಸಿದರೆ, ಇಲ್ಲಿರುವ ಭಾವವೇ ಅಲ್ಲಿಯೂ ಉಳ್ಕೊಂಡ್ರೆ ಹೋಗಿ ಏನು ಪ್ರಯೋಜನ? ಮನೆ ಬಿಡಬೇಕ್ರೆ ಬೇಡ ಅನ್ನೋದಿಲ್ಲ, ಮನೆ ಬಿಡಬೇಕು, ಬಿಟ್ಟು ಹೋಗಬೇಕು. ಅದರ ವಿನಃ ಮೋಹ ಕಮ್ಮಿ ಆಗೋದಿಲ್ಲ. ಸಂಸಾರಿ ಭಾವಗಳದ್ದ, ಸಂಸಾರಿ ಜೀವಗಳದ್ದ ಸಂಯೋಗದಿಂದ ದೂರ ಹೋಗದ ವಿನಃ ಈ ಜೀವಕ್ಕ ಸ್ವಭಾವದ ಸನ್ಮುಖ ಹೋಗುವಂಥ ಅವಕಾಶ ಸಿಕ್ಕುವುದಿಲ್ಲ. ಇದು ಯಾವುದೋ ಒಂದು ಅಪೇಕ್ಷಾದಿಂದಲ್ಲ, ಇದು ಸತ್ಯನೇ ಇದೆ ರೀ. ಆದರೆ ಅದಕ್ಕಿಂತಲೂ ಸತ್ಯ ಮಾತೆ ಇದೆ. ಅಲ್ಲಿ ಹೋದ ನಂತರ ಕೂಡ ನಾವು ಹೇಗಿದ್ದೇವೆ ಹಾಗೆ ಅದರಿಂದ ನಮ್ಮ ಕಾರ್ಯ ಆಗೋದಿಲ್ಲ. ಶಾಸ್ತ್ರದ ಶಬ್ದಗಳನ್ನು ತಿಳಿದೆವು, ಬೆಟ್ಟ ಹತ್ತಿದೆವು, ಪೂಜೆ ಮಾಡಿದೆವು, ದಾನ ಮಾಡಿದೆವು. ಆದರೆ ಮೋಹದೊಳಗೆ ಏನು ಕಮ್ಮಿ ಆಗಿದೆ ರೀ? ಏನು ಕಮ್ಮಿ ಆಗಿದೆ? ಲೌಕಿಕ ಶಿಕ್ಷಣದಾಗ ಒಂದು ಸ್ನಾತಕ ಅಥವಾ ಗ್ರ್ಯಾಜುಯೇಟ್ ಆಗೋತಕ್ಕ ಕಲಿತಿರ್ತಾವು. ಎಷ್ಟೋ ಸಲ ತೆಳಗೆ ಮೇಲೆ ಆಗುವಾಗ ನಾಪಾಸ್ ಆಗಿರ್ತಾರೆ, ಅಲ್ಲಿ ತನಕ ಆಗಿಬಿಟ್ಟು ಬಿಡ್ತಾರೆ. ಯಾರಿಗೆ ಕೆಲವರಿಗೆ ವಿದ್ಯಾರ್ಥಿಗಳು CA IAS ಇಂಥ ಎಷ್ಟೆಷ್ಟು ದೊಡ್ಡ ಅಧಿಕಾರಿ ಆಗಬೇಕಾದ್ರೆ ಅದೇ ಗುರಿ ಇಟ್ಟು ಕರೀತಾರೆ. ನಾಪಾಸ್ ಆದ್ರೂ ಅದ ಮಾಡಿ ಬಿಡೋದಿಲ್ಲ. ಹೌದು, ಹಾಗೆ ನಮ್ದು ಬೇಕಲ್ಲ. ನಾಪಾಸ್ ನಾವು ನಮ್ಮನ್ನ ಅಲ್ಲಂತೂ ಲೌಕಿಕ ಶಿಕ್ಷಣದೊಳಗೆ ನಾಪಾಸ್ ಪರೀಕ್ಷೆ ಮೂಲಕ ಆಡ್ತಾರೆ. ಹೌದೇನಿಲ್ಲ? ಪರೀಕ್ಷೆ ಮೂಲಕ ಫಲಿತಾಂಶದೊಳಗೆ ತಿಳಿದು ಬರ್ತಿದೆ ಪಾಸ ನಾಪಾಸ. ಆದರೆ ಇಲ್ಲಿ ನಾವೇ ಅವಲೋಕನ ಮಾಡ್ಬೇಕು. ಶಿಖರ್ಜಿ ಹೋಗಿ ಬಂದು 10 ದಿವಸ ಹೋದ್ನು, 20 ದಿವಸ ಹೋದ್ನು, 40 ದಿವಸ ಹೋದನು. ಮನೆಗೆ ಬಂದ ನಂತರ ನನ್ನ ಭಾವದೊಳಗೆ ಏನು ಬದಲಾವಣೆ, ಅದರ ಪ್ರಭಾವ ಏನು ಉಳಿದಿದೆ, ಅಲ್ಲಿ ನಾನೇನು ಮಾಡಿದ್ದೇನೆ, ಅದರ ಪ್ರಭಾವ ಏನು ಉಳಿದಿದೆ. ಶಾಸ್ತ್ರ ಓದಿನ ಪ್ರಾರಂಭದಿಂದ ಕೊನೆಯವರೆಗೆ 4 ತಿಂಗಳು 6 ತಿಂಗಳು ಒಂದು ದೀರ್ಘವಾದಂಥ ಮಹತ್ವಪೂರ್ಣವಾದಂಥ ಸಂಪದ ಇರಲಿ, ಪಿಯೂಷ ಇರಲಿ, ಪರಿಮಳ ಇರಲಿ, ಯಾವುದೋ ಓದಿದ ನಂತರ ನನ್ನ ಜೀವನ ಎಷ್ಟು ಪರಿಮಳಯುಕ್ತ ಆಗಿದೆ, ಸುಗಂಧಮಯ ಆಗಿದೆ, ಸೌರಭಯುಕ್ತ ಆಗಿದೆ, ಶುದ್ಧಾತ್ಮ ಸೌರಭ ಓದಿದೆವು. ಆದರೆ ನನ್ನ ಜೀವನದೊಳಗೆ ಎಷ್ಟು ಸೌರಭ, ಸುಗಂಧ, ಸುರಭಿ ಉಂಟಾಗಿದೆ. ನನ್ನ ಭೇದ ಜ್ಞಾನ ಅಲ್ರಿ, ಪರೀಕ್ಷೆ. ನೀವು ಹೇಳಿದ್ರಲ್ಲ ಪರೀಕ್ಷೆ, ಈಗ ಒಂದು ಎತ್ತೆ ಅಭ್ಯಾಸ ಮಾಡಿದ ನಂತರ ಪರೀಕ್ಷೆ ಕೊಡೋದು ಅವಶ್ಯಕ ಇದೆ, ಅಥವಾ ಅದರಲ್ಲಿ ಪಾಸ ನೋಡೋದು ಅವಶ್ಯಕ ಇದೆ. ನಮ್ಮಲ್ಲೇ ನಾವು ರೀ ಅದನ್ನ ಜಗತ್ತಿನೊಳಗೆ ನೋಡೋದು, ಅದಕ್ಕೂ ನಾವು ಪರೀಕ್ಷೆ ಮಾಡಿದೇವ್ರಿ. ಆದರೆ ಆ ಪರೀಕ್ಷೆಯಿಂದ ನೀನು ಉತ್ತೀರ್ಣ ಆಗಲಿಲ್ಲಪ್ಪ. ಆ ಪರೀಕ್ಷೆಯಿಂದ ನಿನ್ನಲ್ಲೇ ಅಭಿಮಾನ ಬಂತು. ಹೌದೇನಿಲ್ಲ? ಇಲ್ಲಿ ಇವು ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೂಡ ಪರೀಕ್ಷೆ ಮಾಡಿದಾರಲ್ಲೇ. ತತ್ವಾರ್ಥ ಸೂತ್ರದ 2ನೇ ಅಧ್ಯಾಯದ ಪರೀಕ್ಷೆ, ಮೋಕ್ಷ ಮಾರ್ಗ ಪ್ರಕಾಶದ ದೇಶಾದ್ಯಂತ ಆಯ್ತ್ರಿ ಸತ್ಪಥದ ಮೂಲಕ. ಕಷಾಯ ಯಾರಲ್ಲೇ ಆಗಿರ್ಲಿಕ್ಕೆಲ್ಲ ಅಂದಾಜು ಮಾಡೋದ್ರಿ, ಅಂದಾಜು ಮಾಡೋದು ಅಷ್ಟೇ. ಆದ್ರೆ ಸ್ವಾಮೀಜಿ ಸಾನ್ನಿಧ್ಯದೊಳಗ, ಆ ಸಮ್ಯದೃಷ್ಟಿ ಮಹಾಪುರುಷನ ಸಾನ್ನಿಧ್ಯದೊಳಗ ಯಾರ ತತ್ವಶ್ರವಣ ಮಾಡುತ್ತಿದ್ರು, ತತ್ವದ ಅಧ್ಯಯನ ಮಾಡುತ್ತಿದ್ರು, ಅವರಲ್ಲೇ ಕಷಾಯ ಆಗಿರ್ಬೇಕೇನು ಕಮ್ಮಿ ಆಗಿರ್ಬೇಕ್ರಿ. ಕಮ್ಮಿ ಅದು ಅಂಥೇಳಿನ ದೊಡ್ಡ ಆ ಕಾರ್ಖಾನೆಗಳನ್ನು, ದೊಡ್ಡ ಪದವಿಗಳನ್ನು ಬಿಟ್ಟುಕೊಟ್ಟ ಅಲ್ಲಿ ಸಣ್ಣ ಮನೆ ಕಟ್ಕೊಂಡು ಉಳಿದ್ರು. ಅದಕ್ಕೆ ಈ
ಬಳಸ್ತಾ ಇದ್ದಾರೆ. ನಿಷ್ಕಂಪ ಈ ಶಬ್ದಕ್ಕೆ ಹಿಂದಿ ಒಳಗೆ ಸರ್ವ ಉಪಾಧಿ ಸೇರಿಲ್ಲ. ನಿಷ್ಕಂಪ ಆಗ್ಬೇಕಾದ್ರೆ ಯಾವುದೂ ಉಪಾಧಿ ನಿನ್ನಲ್ಲಿ ಇರಬಾರ್ದು. ಅಭ್ಯಾಸ ಮಾಡಿದ್ರು ಯಾವ ಉಪಾಧಿ? ನಿಷ್ಕಂಪದ ಅರ್ಥ ಇಲ್ಲಿ ಉಪಾಧಿ ಅಂತ. ಸರಿ ಇದೆ ರೀ, ಸರಿ ಇದೆ, ಉಪಾಧಿ ಇರಲಿ, ನಾನು ಹೇಳ್ತಾ ಇಲ್ಲ. ಆದ್ರೆ ನಾವು ಅದರ ಅರ್ಥ ಏನು ತಿಳ್ಕೊಂಡ್ವಿ? ಅದಾದ್ರೆ ಲೌಕಿಕದೊಳಗೂ ಉಪಾಧಿ ಬಂತಂದ್ರೆ ಮುಗಿತಾನೆ ರೀ. ಅದಕ್ಕೆ ಅಪ್ಪಾಜಿ ಪಂಚಾಸ್ತಿಕಾಯಿ ಪರಿಮಳದೊಳಗ ಹೇಳಿದರೆ, ಎಲ್ಲಿವರೆಗೆ ಸಮಾಜದಲ್ಲಿ ಮನ್ನಣೆ ಸಿಗ್ತಿದೆ, ಇಲ್ಲಿ ಬರ್ರಿ ಅಲ್ಲಿ ಬರ್ರಿ ಅಂಥೇಳಿ ಹೇಳ್ತಾರೆ, ಅಲ್ಲಿವರೆಗೆ ಈ ಜೀವ ಕ್ರಾಂತಿ ಇವನಿಗೆ ಕಲ್ಯಾಣದ ಮಾತು, ಅರೆ ತನ್ನ ಆತ್ಮ ಕಲ್ಯಾಣದ ಮಾತು ಇವನ ದೃಷ್ಟಿಯೊಳಗೆ ಬರುವುದನ್ನು. ಅದಕ್ಕೆ ಒಂದು ಅದರ ತಥ್ಯ ಹೇಳಿದ್ದಾರೆ ಅವರ. ಎಲ್ಲರೂ ಯಾವಾಗ ತಿರಸ್ಕಾರ ಮಾಡ್ತಾರೋ ಆವಾಗ ಇವು ಮನೆಯಾಗ ಕೂಡ್ತಾ ಮತ್ತು ತನ್ನ ಕಾರ್ಯ ಮಾಡ್ತಾನೆ. ಮನೆಯಾಗ ಕೂತ ಮೇಲೆ ತನ್ನ ಕಾರ್ಯ ಎಲ್ಲರೂ ಮಾಡ್ತಾರೋ ಹೀಗೂ ಇಲ್ಲರಲ್ಲ, ಮತ್ತು ಅಲ್ಲಿ ಸಂಚು ಮಾಡ್ತಾ ಇರ್ತಾರ್ರಿ, ಏನು ಮಾಡೋದು ಹೇಗೆ ಮಾಡೋದು ಅಂತೇಳಿ. ಅವ್ರಿಗೆ ಬೇಕು ಅಂತ ಮನೆ ಸ್ವಚ್ಛ ಮಾಡೋದು. ಬರೀ ಮನೆ ಸ್ವಚ್ಛ ಅಲ್ಲ, ಹಾದಿ ಕಾಯ್ತಿರ್ತಾರ್ರಿ ಯಾವಾಗ ಮತ್ತು ಅವ್ರಿಗೆ ಉತ್ತರ ಕೊಡೋದು. ಸರಿ, ಅಂಥ ಮನೋಭೂಮಿಕೆ ನಮ್ಮದು ಇದೇನಿಲ್ಲ, ನೋಡ್ಕೊಳ್ಳೋದಿದೆ ರೀ ಅಷ್ಟೇ. ಇಷ್ಟು ದೀರ್ಘ ನಮಗೆ ಜನವಾಣಿಯ ಸಂಯೋಗ ಆಗಿದೆ, ಆಗುವುದಿಲ್ಲರಿ ಇದು, ಹೀಗೆ ದೀರ್ಘ ಇರುವುದಿಲ್ಲ. ಆದ್ರೆ ಒಂದು ಏನು ಪುಣ್ಯ ಇದೆಯೋ ಅದಕ್ಕೆ ಹೇಳ್ತದೆ. ದುರ್ಭಾಗ್ಯ ಅನ್ನೋದು ಸೌಭಾಗ್ಯ ಅನ್ನೋದು ಗೊತ್ತಿಲ್ಲ. ನಾವು ಅಂತರ್ಮುಖ ಈ ಕ್ಷಣಕ್ಕಾಗಿ ನಾವು ಉದ್ಯಮ ಆರಂಭ ಮಾಡಿದೆವು. ಆಗದಿದ್ದರೆ ಇಲ್ಲ, ಅಲ್ಲಿ ಪ್ರತ್ಯಕ್ಷ ಅನುಭೂತಿ ಅಂತರ್ಮುಖ ಆದ ಕೂಡಲೇ ಆಗ್ತಿದೆ ಹೀಗೇನಿಲ್ಲ, ಆಗುವುದಿಲ್ಲ ಹೀಗೂ ಇಲ್ಲರಿ, ಆಗುವುದಿಲ್ಲ ಹೀಗೂ ಇಲ್ಲ. ನೀನು ಅಂತರ್ಮುಖ ಯಾವ ರೀತಿ ಆಗಿದೆ? ಅರೆ ಅದಕ್ಕೆ ಅಪ್ಪಾಜಿ ಒಂದು ಪ್ರವಚನದೊಳಗೆ ಹೇಳಿದ್ರು. ಏನು ಹೇಳಿದ್ರು ಅಂತಂದ್ರೆ, ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಳ್ಳೋದು ನೇರವಾದ ಉಪಾಯ ಹೇಳ್ತೇನೆ ನಾನು. ಆದರೆ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಳ್ಳುವ ಯೋಗ್ಯತೆ ನಿಮ್ಮಲ್ಲೇ ನನಗೆ ಕಾಣಿಸ್ಬೇಕಂತ ಅಂದ್ರೆ ಏನಿದೆ ಏನಿದೆ ಅದಕ್ಕೆ ಅವರು ದೃಷ್ಟಾಂತನೂ ಹೇಳಿ, ಇನ್ನೊಮ್ಮೆ ಕೇಳಿ ಬರ್ತೇನೋ, ಇನ್ನೊಮ್ಮೆ ವಿಚಾರ ಮಾಡ್ತೇನೋ, ಹೀಗಿದ್ರೆ ಇಲ್ಲ ಅಂತ ಹೇಳಿ. ಪುನರ್ವಿಚಾರದ ಅವಕಾಶನೇ ಇಲ್ಲ, ಅವಸರನೇ ಇಲ್ಲ. ವಿಚಾರ ಏನು ಮಾಡಿದ್ರಿ? ಕುಂದು ಬಾಲಕ ವಿಚಾರ ಏನು ಮಾಡಿದ? ಅಮ್ಮ ಹಾಗೆ ಹೇಳಿದರು, ಅಪ್ಪ ಹಾಗೆ ಹೇಳಿದರು, ವಿಚಾರ ಮಾಡಿದಂತೆ. ಕುಮಾರನ ಧ್ವನಿಯಲ್ಲಿ ನಿಶ್ಚಲತೆ ಇತ್ತು, ನಿರ್ಧಾರವಿತ್ತು, ದೃಢ ನಿರ್ಧಾರ ಇತ್ತು. ಏನ? ಅವನನ್ನು ನಾನು ವಂಚಿಸಲಾರೆ. ಏನ ಹೇಳ್ರಿ? ವಿರಕ್ತಿಯ ಬಯಲಲ್ಲಿ ನಿಂತ ಭಗವಂತನು ನನ್ನನ್ನು ಕೂಗುತ್ತಿದ್ದಾನೆ, ನಾನು ಅವನನ್ನು ವಂಚಿಸಲಾರೆ. ನಿರ್ಧಾರ, ನಿಶ್ಚಲ ನಿರ್ಣಯ. ಅದಕ್ಕೆ ಧರೆಯೊಳು ಮದವೆದ್ದಾನೆಯ ಕಡ್ಡಿಗಳ ಬೇಲಿ ಅದೇಂ ತಡೆದಪ್ಪುದೇ. ಇದು ಕಡ್ಡಿಗಳ ಬೇಲಿ. ಏನ? ಪತ್ನಿ ಅಳ್ತಾಳ್ರಿ, ನಮಗ್ಯಾರ? ನಿಮ್ಮನ್ನ ನಂಬಿ ಬಂದಿದ್ದೆವು ನೋಡ್ರಿ, ಈ ಮಗುವಿಂದ ಹೇಗಾಗೋದ ನೀವು ದೀಕ್ಷಾ ತಗೊಂಡ್ರಿ. ಆವಾಗ ಅವನ ಕರಿಗೆ ನಿಲ್ತಾನ್ರಿ. ಅದು ಕಡ್ಡಿಗಳ ಬೇಲಿ. ಧರೆಯೊಳು ಮದವೆದ್ದಾನೆಯ. ವೈರಾಗ್ಯ ಸಾಮಾನ್ಯ ಇಲ್ಲ, ಜ್ಞಾನ ಸಾಮಾನ್ಯ ಇಲ್ಲ, ಜ್ಞಾನ ಅಲೌಕಿಕ ಇದೆ. ಜ್ಞಾನ ಅದಕ್ಕೆ ಅಂತಾರೆ. ಇವತ್ತಿನ ವಿಷಯ ಏನ? ಜ್ಞಾನ ಅದಕ್ಕೆ ಅಂತಾರೆ. ನಾಳಿನ ವೈರಾಗ್ಯಕ್ಕೆ ಕಾರಣ ಇದೆ, ಪ್ರಗಟ ವೈರಾಗ್ಯಕ್ಕೆ. ಇನ್ನೊಂದು ಸ್ಪಷ್ಟ ಹೇಳಬೇಕಾದ್ರೆ ಜ್ಞಾನ ಅದಕ್ಕೆ ಅಂತಾರೋ ಅದರ ಗರ್ಭದೊಳಗೆ ವಿರಕ್ತಿ ಇದೆ. ಜ್ಞಾನ ಅದಕ್ಕೆ ಅಂತಾರೋ ಅನುಭವ ಇದೆ, ವಸ್ತುವಿಂದ ಅನುಭವ. ಯಾವ ವಸ್ತುವಿಂದ? ನಿಜ ವಸ್ತು. ಎಂಥ ಅನುಭವ? ಎಂಥ ಅನುಭವ? ರಾಗಾದಿಯಿಂದ ರಹಿತವಿರುವಂಥ ಚೇತನಾ ಗುಣಗಳ ಸಮೂಹದ ಅನುಭವ ಇದೆ ರೀ, ಸಮೂಹದ ಅನುಭವ. ನಮಗೆ ಸಮೂಹ ಬೇಕಾಗಿದೆ ಅಲ್ಲ. ಮೊನ್ನೆ ಸಂಪದೊಳಗೆ ಬಂತಲ್ಲ, ಅಜ್ಞಾನಿ ಜನ ಸಮೂಹವನ್ನು ಬಯಸ್ತಾನೆ, ಜ್ಞಾನಿ ಮುನಿ ಜನ ಸಮೂಹವನ್ನು ಬಯಸುವುದಿಲ್ಲ. ನಮಗೆ ಸಮೂಹ ಬೇಕಾಗಿದೆಯಲ್ಲ, ಅನಂತ ಗುಣಗಳ ಸಮೂಹ ಇದೆ ನೋಡು ಒಳಗೆ. ನಿನಗೆ ಏನು ಬೇಕೋ ಅದಿದೆ. ಏಕಾಂತ ಬೇಕಾಗಿದೆ ಅಲ್ಲ, ಒಳಗೆ ಹೋಗಿ ನೋಡು, ಅಲ್ಲಿ ಯಾವುದೂ ಇಲ್ಲ. ಕರ್ಮ ಇಲ್ಲ, ಧನ ಇಲ್ಲ, ಅಕುಲತೆ ಇಲ್ಲ, ಆಫೀಸರ್ ಇಲ್ಲ, ಆಳಿಲ್ಲ, ಹೋಳಿಲ್ಲ,
ಮಗ ಇಲ್ಲ, ಸೊಸಿ ಇಲ್ಲ, ಏಕಾಂತ ಇದೆ. ಒಳಗೆ ಹೋಗಿ ನೋಡು, ಸಮೂಹ ಬೇಕು ನನಗೆ. ಒಳಗೆ ಹೋಗಿ ನೋಡು, ಅನಂತ ಗುಣ ಸಮೂಹ. ಒಂದೊಂದು ಗುಣದ ಮಹಿಮೆ ಅನಂತ ಕಾಲದವರೆಗೆ ಹೇಳಿದರೂ ಪೂರ್ಣ ಆಗುವುದಿಲ್ಲ. ಅಂಥ ಗುಣಗಳದ ಸಮೂಹ ಇದೆ ಒಳಗಡೆ. ಆ ಸಮೂಹ ಹೇಗಿದೆ? ನಿನ್ನನ್ನು ಬಿಟ್ಟು ಯಾವಾಗೂ ಹೋಗುವುದಿಲ್ಲ, ಒಂದನ್ನು ಬಿಟ್ಟು ಒಂದು ಯಾವಾಗೂ ಇರುವುದಿಲ್ಲ. ಆದರೆ ಒಂದಕ್ಕೆ ಬಾಧೆ ಇನ್ನೊಂದು ಯಾವಾಗೂ ಮಾಡುವುದಿಲ್ಲ. ಒಂದರ ಸ್ವಾತಂತ್ರ್ಯವನ್ನು ಇನ್ನೊಂದು ಯಾವಾಗೂ ಹರಣ ಮಾಡುವುದಿಲ್ಲ. ಒಂದರ ಸ್ವಭಾವದ ಪ್ರಕಟತೆಗೆ ಇನ್ನೊಂದು ಯಾವಾಗೂ ಅಡ್ಡಿ ಬರುವುದಿಲ್ಲ. ಇಂಥ ಸಮೂಹ ಎಲ್ಲಿರೋ ಸಾಧ್ಯ ಇದೆ? ಸಮೂಹ ಬೇಕಂದ್ರೆ ಸಮೂಹ ಇದೆ, ಏಕಾಂತ ಬೇಕಂದ್ರೆ ಏಕಾಂತ ಇದೆ, ನಿತ್ಯ ಬೇಕಂದ್ರೆ ನಿತ್ಯ ಇದೆ, ಅನಿತ್ಯ ಬೇಕಾದಂದ್ರೆ ಅನಿತ್ಯನೂ ಇದೆ. ಅನಿತ್ಯದ ಜ್ಞಾನ ಇದೆ ಏನಿಲ್ರಿ, ನಿತ್ಯದೊಳಗೆ ಹೋಗಿ ನಿಂತ ನಂತರ ಇದೆ. ಏನು ಬೇಕೋ ಅದೆಲ್ಲ ಇದೆ. ಅದಕ್ಕೆ ಏನು ಬೇಕಾದೆಲ್ಲ ಶಕ್ತಿ ಇದೆ ನೋಡು ಒಳಗೆ ಹೋದ ನಂತರ. ಹೊರಗೆ ಮಾತ್ರ ಒಂದು ಶಿಖರ 10 ಕೈ ತಪ್ಪಿ ಹೋಗಿರ್ತಾವ್ರಿ, ಹೌದೇನು? ಮತ್ತು ಒಂದು ವಿಪತ್ತು ದೂರ ಮಾಡೋಷ್ಟಿಗೆ 10 ಬಂದಿರ್ತಾವ್ರಿ, 10 ಬಂದಿರ್ತವೆ. ಮತ್ತು ಒಂದನ್ನು ಹಿಡ್ಕೊಳ್ಳೋಷ್ಟಿಗೆ 10 ಕಳ್ಕೊಳ್ಬೇಕಾಗ್ತಿದೆ. ಮದುವೆ ಮಾಡ್ಬೇಕಂತೇಳಿ ಎಷ್ಟು ಉತ್ಸಾಹ ರೀ ಮಗಂದ. ಆಮೇಲೆ ಮಗನನ್ನು ಕಳ್ಕೊಳ್ಳಿದ್ರೆ ಆಯ್ತು, ಸೊಸೆ ತಗೊಂಡು ಹೋಗ್ಬಿಡ್ತಾಳ್ರಿ ಮಗನನ್ನು. ಹೌದಾ ಅಥವಾ ಇಲ್ರಿ? ತಗೊಂಡು ದೂರ ಹೋಗೋದಿದ್ರೂ ಮನೆಯಾಗಿದ್ರೂ ತನ್ನ ಕಡೆ ತಗೋತಾಳ್ರಿ ಆಕೆ. ಅಂದ್ರೆ ಒಂದನ್ನು ಬಯಸಿ ಅದು ಆಯಿತು ಅನ್ನೋದ್ರೊಳಗೆ ಇಲ್ಲಿ 10 ಕಳೆದು ಹೋಗಿರ್ತಾವ್ರಿ. ಅಡುಗೆ ಮನೆ ಅಧಿಕಾರ ಕಳೆದು ಹೋಗಿರ್ತಿದೆ. ಮಲಗ್ತಿದ್ರಿ 25-30 ವರ್ಷ ಮಲಗ್ತಿರ್ತಾಳಲ್ಲ ಆಕೆ ಸೊಸಿ ಬಂದ ಮೇಲೆ. ಆಕೆ ಬೇರೆ ಬೇರೆ ಇದು ಬೇಡ ಅಂತಾಳೆ, ಈ ಪಾತ್ರೆ ಬೇಡ ಅಂತಾಳೆ, ಹೊಸ ತಗೊಂಡ್ಬರ್ತಾಳೆ. ಹೌದಿಲ್ಲ? ಇದು ವ್ಯವಸ್ಥೆ ಬೇಡ ಅಂತಾಳೆ, ಹೊಸ. ಲೌಕಿಕ ಶಿಕ್ಷಣದ ಜೊತೆಗೆ ಧರ್ಮ ಶಿಕ್ಷಣ ಸಾಕಷ್ಟು ಪಟ್ಟು ಶಾಸ್ತ್ರೀಯ ಆದ, ಹುಡುಗ ಇದಾದ ವೈರಾಗ್ಯವಂತ ಅಪ್ಪ ಮಗ ಹೋಗಿ ಈಗ ಮೊನ್ನೆ ತಿಳಿವಳಿ ತೋರಿಸ್ತಾರೆ. ವೈರಾಗ್ಯ ಬಂದ ಒಬ್ಬ ಮಗ, ಅವಾಗ ವೈರಾಗ್ಯ ಬಂದ. ಆ ಹುಡುಗನ ಹಂಬಲ ಅವ್ವ ಅಪ್ಪಂದು ಕೌತುಕ ಮಾಡಿ, ನನ್ನ ಮಗ ಆಗಲಿ ವೈರಾಗ್ಯ. ಹೌದು, ಕೌತುಕ. ಅವರು ಆ ಉದ್ದೇಶದಿಂದನೂ ಕೊಡ್ತಿದಾರಲ್ಲ, ದುಃಖದಿಂದ ದೂರ ಆಗಲಿ ಜೀವ, ಸಂಸಾರ ದುಃಖದಿಂದ. ಅದಕ್ಕೆ ಆ ಧ್ಯೇಯ ಇರೋದ ಕಮ್ಮಿ.